ಹಲೋ ಫ್ಯೂಚರ್ ಆಫೀಸರ್, ವೆಲ್ಕಮ್ ಟು ಗ್ಲೋಬಲ್ ಎಜುಕೇಶನ್ ಬನಟ್ಟಿ. ಟೆನ್ಷನ್ ಬಿಡ್ರಿ, ಪೆನ್ ಹಿಡ್ರಿ, ಎಕ್ಸಾಮ್ ಬರೀರಿ, ಪಗಾರ ತಗೋರಿ. ಇವತ್ತ ನಿಮ್ಮ SSGDಗೆ ಸಂಬಂಧಪಟ್ಟಂತೆ ಒಂದು ಪ್ರಿವಿಯಸ್ ಇಯರ್ ರೀಸನಿಂಗ್ ಕ್ವಶನ್ ಪೇಪರ್ ಅನ್ನ ನಾನು ನಿಮಗೆ ತಗೊಂಡ್ ಬಂದಿನ್ರಿ. ಅದು ಯಾವ್ದಪ್ಪ ಅಂತಂದ್ರೆ ಶಿಫ್ಟ್ ಜನವರಿ 10ನೇ ತಾರೀಕು 2023 ಒಂದನೇ ಶಿಫ್ಟ್ ಕ್ವಶನ್ ಪೇಪರ್. ಯಾವ ರೀತಿ ಬಿಡಿಸೋದು ನೋಡ್ರಿ, ಚಿಟಿಕಿ ಹೊಡೆದ್ರೊಳಗ ನಾವೆಲ್ಲಾನು ಬಿಡಿಸಿ ತೆಗಿಬಹುದ್ರಿ. ಒಂದ್ ಮಾತು ಹೇಳ್ತೀನಿ, ರೀಸನಿಂಗ್ ಔಟ್ ಆಫ್ ಔಟ್ ಬರಬೇಕ ಅಟ್ ಎನಿ ಕಾಸ್ಟ್. ಓಕೆನಾ? ಹಂಗಾದ್ರೆ ಕ್ವಶನ್ಸ್ ಯಾವ ರೀತಿ ಬರ್ತಾವ ನೋಡ್ಕೊತ ಹೋಗೋಣ್ರಿ. ಈಗ ಒಂದನೇ ಕ್ವಶನ್ ನಿಮ್ಗೆ ಏನ್ ಬಂದೈತಪ್ಪ ಅಂತಂದ್ರ ಮಿರರ್ ಇಮೇಜ್ ಮೇಲೆ ಕ್ವಶನ್ ಬಂದದ. ಎದ್ರ ಮೇಲ್ರಿ? ಮಿರರ್ ಇಮೇಜ್. ಮಿರರ್ ಇಮೇಜ್ ಒಂದು ರೂಲ್ಸ್ ಏನ್ ಹೇಳ್ತೈತಿ ಅಂದ್ರೆ ಹಾರಿಜೆಂಟಲ್ ವರ್ಟಿಕಲ್ ಮಿರರ್ ಅನ್ನ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಇದು ಹಾರಿಜೆಂಟಲ್ ಮಿರರ್. ಇದು ಹಾರಿಜೆಂಟಲ್ ಮಿರರ್ ಅಂದ್ರೆ ಇದೇ ರೀತಿ ಇರ್ತೈತ್ರಿ. ಇದು ಹಾರಿಜೆಂಟಲ್ ಮಿರರ್. ಇದು ಏನಪ್ಪಾ ಅಂದ್ರೆ ವರ್ಟಿಕಲ್ ಆಗಿರ್ತಕ್ಕಂಥ ಒಂದು ಮಿರರ್. ಇದು ಹಿಂಗಿಟ್ಟಾಗ ಲೆಫ್ಟ್ ಬಿಕಮ್ ರೈಟ್, ರೈಟ್ ಬಿಕಮ್ ಲೆಫ್ಟ್. ಹಿಂಗಿಟ್ಟಾಗ ಟಾಪ್ ಬಿಕಮ್ಸ್ ಬಾಟಮ್, ಬಾಟಮ್ ಬಿಕಮ್ಸ್ ಟಾಪ್. ಓಕೆನಾ? ಹಂಗಾರೆ ಇದನ್ನ ಬಿಡ್ಸುನು. ಈಗ ಸಿ ಹೆಂಗಿರ್ತದ ಹಂಗ ಇರ್ತದ. ಎಲ್ಲದ್ರೊಳಗ ಸಿ ಐತಿ, ಆದ್ರ ಡಿ ಆಪ್ಷನ್ ದಾಗ ಇಲ್ಲ, ಹೋಯ್ತು ಒಂದು. ಇನ್ನು ಉಳಿದು 3. ನೆಕ್ಸ್ಟ್ ಎಲ್ ನೋಡ್ರಿ, ಟಾಪ್ ಬಿಕಮ್ಸ್ ಬಾಟಮ್, ಬಾಟಮ್ ಬಿಕಮ್ಸ್ ಟಾಪ್. ಅಂದ್ರೆ ಇದು ಮ್ಯಾಲ್ ಮೂತಿ ಮಾಡಿರ್ಬೇಕು. ಮ್ಯಾಲ್ ಮೂತಿ ಮಾಡೈತಿ, ಮ್ಯಾಲ್ ಮೂತಿ ಮಾಡೈತಿ, ಮ್ಯಾಲ್ ಮೂತಿ ಮಾಡೈತಿ. ಇವು 3 ಆಗ್ತಾವ. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಕೆ ಸರಿಯಾಗಿಲ್ಲ, ಕೆ ಸರಿಯಾಗಿಲ್ಲ, ಹಾಗಾಗಿ ಏನು ಹೋಯ್ತು. ಇನ್ನ ಇವ್ ಎರಡರೊಳಗ ಆಪ್ಷನ್ ದೊಳಗ ನಮ್ದು ಆನ್ಸರ್ ಐತಿ. ಎಸ್ ನೋ? ಕೆ ಇಲ್ಲಿ ನೋಡ್ರಿ ರಿವರ್ಸ್ ಆಗೈತಿ. ಲೆಫ್ಟ್ ಬಿಕಮ್ ರೈಟ್, ರೈಟ್ ಬಿಕಮ್ ಲೆಫ್ಟ್ ಆಗೈತಿ. ಹಂಗ ಆಗ್ಬಾರ್ದು, ಅದಕ್ಕೆ ಬಿನು ಹೋಯ್ತು. ನಮ್ಮ ಆನ್ಸರ್ ಸಿ ಒಳಗೈತ್ರಿ. ಹೌದೇನಿಲ್ಲ? ಇದಂತೂ ಹೋಗಿತ್ತು, ಇದು ಹೋಯ್ತು, ಉಳಿದು ಎರಡೊಳಗೆ ಕೆ ದಿಸ್ ಮಂದಿ ಇದು ಹೋಯ್ತು. ಸೊ ಆಪ್ಷನ್ C3. ಇಸ್ ಇಟ್ ಕ್ಲಿಯರ್? ಟಾಪ್ ಬಿಕಮ್ಸ್ ಬಾಟಮ್, ಬಾಟಮ್ ಬಿಕಮ್ಸ್ ಟಾಪ್. ನೋಡ್ರಿ ಇಲ್ಲಿ ಏಟ ಕೆಳಗಡೆ ದೊಡ್ಡದೈತಿ, ಮೇಲ್ಗಡೆ ಸಾಂದೈತಿ. ಹಂಗಾರೆ ಇಲ್ಲಿ ಏನಾಗಬೇಕು? ಮೇಲ್ಗಡೆ ದೊಡ್ಡದಾಗಬೇಕು, ಕೆಳಗಡೆ ಸಾಂದಾಗಬೇಕು. ಹಂಗಿರುವಂತ ಆಪ್ಷನ್ ಇದು ಐತಿ, ಇದು ಐತಿ. ಬಟ್ ಇದು ಹೋಗ್ಯದ, ಇದು ಉಳಿದದ. ಆರಾಮ್ಸೆ ನಾವು ಬಿಡಿಸಿದೀವಿ. ನೆಕ್ಸ್ಟ್ ಕ್ವಶನ್ 3 ತಗೊಂಡ್ರಿ. ನಿಮ್ಮ ಮುಂದೆ ನೆಕ್ಸ್ಟ್ ಕ್ವಶನ್, ನೀವ್ ಏನಾರು ರೀಸನಿಂಗ್ 20 20ರಿಂದ 25 ನಿಮಿಷನಾಗ ಬಿಡಿಸಿರಿ ಅಂತಂದ್ರೆ ನಿಮ್ ಸ್ಕೋರ್ ಜಾಸ್ತಿ ಆಗಂಗಿಲ್ಲ. ಆನ್ ಎನ್ ಎವರೇಜ್ ರೀಸನಿಂಗ್ ಅನ್ನ 20 ಕ್ವಶನ್ ಒಳಗ ಒಂದ್ 2 ಕ್ವಶನ್ ಬಿಟ್ಟರು ಕೂಡ 18 ಕ್ವಶನ್ ಅನ್ನ ನನ್ನ ಅಂದಾಜ್ ಪ್ರಕಾರ 10 ನಿಮಿಷದೊಳಗೆ ನೀವು ಬಿಡಿಸ್ಬೇಕು ಅಟ್ ಎನಿ ಕಾಸ್ಟ್. 10 ನಿಮಿಷದೊಳಗೆ ನೀವು 100% ಬಿಡಿಸ್ತೀರಿ. ಅದ್ ಹೆಂಗ್ ಅನ್ನೋದನ್ನ ನಾ ಹೇಳಿಕೊಡ್ತೀನಿ ನೋಡ್ರಿ. ಈಗ ಒಂದನೇ ಕ್ವಶನ್ ಅನ್ನ ಅಬ್ಸರ್ವ್ ಮಾಡ್ರಿ. ಏನೈತಿ ಕ್ವಶನ್? ಸೆಕೆಂಡ್ ಕ್ವಶನ್ ಇದು. ಫಸ್ಟ್ ಎರೋ ಹೆಡ್ ಇದ್ದಿದ್ದ ಲಾಸ್ಟ್ ಕಳಿಸ್ಯಾನ. ಓಕೆ, ಒಂದು ಶಿಫ್ಟ್ ಆಯ್ತು. ಫಸ್ಟ್ ಬಿಕಮ್ಸ್ ಲಾಸ್ಟ್. ಆ ನಂತರ ಸೆಕೆಂಡ್ ಸ್ಟೆಪ್ ನಾಗ ಫಸ್ಟ್ 2 ಇದ್ದದನ್ನ ಲಾಸ್ಟ್ ಅವೆರಡು ಶಿಫ್ಟ್ ಮಾಡ್ಯಾನ. ಹೌದೇನಿಲ್ಲ? ಹಂಗಾರೆ ಏನ್ ಮಾಡ್ಯಾನು? ಫಸ್ಟ್ ಶಿಫ್ಟ್ 2 ಸೆಕೆಂಡ್ ಟೈಮ್ ಸೆಕೆಂಡ್ ಅಂದ್ರೆ 2 ನಂಬರ್ಸ್ ಶಿಫ್ಟ್ ಆಗಿದಾವ. ಹಂಗಾರ ಇನ್ನೇನಾಗ್ಬೇಕು ನಮ್ಗಿಲ್ಲಿ? 1 ಶಿಫ್ಟ್ ಆಗ್ಬೇಕು. ಇಲ್ಲಿ ಟ್ರಯಾಂಗಲ್ ಇದ್ದಿದ್ದು ಲಾಸ್ಟ್ ಬಂತು, 1 ಶಿಫ್ಟ್ ಆಯ್ತು. ಇನ್ನೇನಾಗ್ಬೇಕು ಹೇಳ್ರಿ ನೋಡೋಣ? ಎಸ್, ಡಬಲ್ ಶಿಫ್ಟ್ ಆಗ್ಬೇಕು. ಹಂಗಾರ ಡಬಲ್ ಯಾವ್ಯಾವ್ದಾವು? ಎರೋ ಹೆಡ್ ಮತ್ತು ಯು ಅದಾವ. ಹಾಗಾಗಿ ಮ್ಯಾಲ ಎರೋ ಹೆಡ್ ಇರ್ಬೇಕು, ಕೆಳಗ ಮಗ್ಲ ಯು ಇರ್ಬೇಕು. ಈ ರೀತಿ ಇರುವಂತ ಆಪ್ಷನ್ ಒಂದೇದ್ರೊಳಗ ಐತೆನ? ಇಲ್ಲ. ಡಿ ಒಳಗ ಐತೆನ? ಇಲ್ಲ. ಸಿ ಒಳಗ ಐತಿ, ಬಿ ಒಳಗ ಐತಿ. ಅದಾವೇನಿಲ್ಲ? ಹಂಗಾರ ನೋಡೋಣ. ಇನ್ನು ಮಿಡಲ್ 1 ನೋಡ್ಕೊತ ಬರುದು. ಮಿಡಲ್ ಏನೈತಿ? 2 ಐತಿ. ಮಿಡಲ್ ಏನೈತಿ? ಬಿ ಐತಿ. ಅಂದ್ರೆ ಚೇಂಜ್ ಆಗ್ಯಾವು. ಮಿಡಲ್ ಏನೈತಿ? ಯು ಚೇಂಜ್ ಆಗೈತಿ. ಮಿಡಲ್ ಏನೈತಿ? ಓ. ಹಂಗಾರ ಪ್ರತಿ ಟೈಮ್ ಮಿಡಲ್ ಏನಾಗೈತಿ? ಹೊಸಾದ ಬರಾಕೈತಿ. ಹಂಗಾರ ಇನ್ನ ಓ ಇದ್ದಿದ್ ಬೇರೆ ಬರ್ಬೇಕಲ್ಲ. ಹಂಗಾರ ಇಲ್ಲಿ ಮಿಡಲ್ ಏನ್ ಬಂದೈತಿ? ಓ ಬಂದೈತಿ. ಹಾಗಾಗಿ ಆಪ್ಷನ್ C3 ಆಗಂಗಿಲ್ಲ. ಉಳಿತಿ ಯಾವ್ದ? ಆಪ್ಷನ್ B2. ಎಸ್ ನೋ? ಈ ರೀತಿ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡಕ್ ಬರ್ಬೇಕು. ನೀವೇನಾರ ರೀಸನಿಂಗ್ ಒಂದು 10-12 ಕ್ವಶನ್ ಬಿಡಿಸಿ ಆಯ್ತು ನನಗೂ ರೀಸನಿಂಗ್ ಬರ್ತೈತೆ ಅಂದ್ರೆ ಈ ವರ್ಷ ನಿಮ್ದು ಸತ್ರು ಸೆಲೆಕ್ಷನ್ ಆಗಂಗಿಲ್ಲ. ನೀವು ಸೆಲೆಕ್ಟ್ ಆಗ್ಬೇಕಾದ್ರೆ ರೀಸನಿಂಗ್ 20ರೊಳಗ 2 ಹೋಗ್ಲವು, 2 ಹೋಗ್ಲಿ. 18 ಕ್ವಶನ್ ಅನ್ನ ನೀವೇನಾರ ಅರ್ಧ ತಾಸು ಬಿಡಿಸಿದ್ರೆ ಮತ್ತೆ ನೀವು ಫೇಲ್ ಹಾಕಿರಿ. ಆ 18 ಕ್ವಶನ್ ಅನ್ನ ನೀವು 9 ನಿಮಿಷದಿಂದ 10 ನಿಮಿಷದೊಳಗೆ ಬಿಡಿಸ್ಬೇಕು. ಹಂಗ್ಯಾಕ್ರಿ ಸರ ಅಷ್ಟು ಸ್ಪೀಡ್ ಹೆಂಗ್ರಿ? ಅಷ್ಟು ಸ್ಪೀಡ್ ಮಾಡ್ಕೊಂಡಾಗ ಮೆಥಮೆಟಿಕ್ಸ್ ಬಿಡ್ಸಕ್ ನಿಮ್ಗೆ ಟೈಮ್ ಸಿಗ್ತೈತಿ. ಕಟಾಪ್ ಅನ್ನ ಮೀರಿ ಹೋಗಕ್ ಸಾಧ್ಯ ಆಗ್ತೈತಿ. 60 ನಿಮಿಷ ಟೈಮ್ ಕೊಟ್ಟಾನ 80 ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡ್ಬೇಕಾಗಿರ್ತೈತಿ. ಅದಕ್ಕಾಗಿ ನಾ ಹೇಳತ್ತೀನಿ, ಈ ವರ್ಷ ನೀವು ಅರ್ಬಿ ಹಾಕಬೇಕಂತಂದ್ರೆ ನಾ ಹೇಳುವಂಗ ಫಾಲೋ ಮಾಡ್ರಿ.
ರೀಸನಿಂಗ್ ಹಂಗ್ ಮಾಡ್ರಿ, ಮ್ಯಾಥಮೆಟಿಕ್ಸ್ ಹೇಳ್ತೀನಿ. 15 ಕ್ವಶನ್ ರೈಟ್ ಮಾಡ್ಕೊಳ್ಳೋದು ಹೆಂಗ್ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನಮ್ಮ ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿ ಒಳಗ ಹೊಸ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಏನ್ ಮಾಡಿದ್ವಪ್ಪ ಅಂತಂದ್ರೆ ಎಲ್ಲಾ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಸಬ್ಜೆಕ್ಟ್ ವೈಸ್ ತಿಳಿಸ್ಕೊಡಕತ್ತವ್ರ. ಮ್ಯಾಥಮೆಟಿಕ್ಸ್ ತಿಳಿಸ್ಕೊಡತ್ತೇವೆ ಸಬ್ಜೆಕ್ಟ್ ವೈಸ್, ರೀಸನಿಂಗು ತಿಳಿಸ್ಕೊಡತ್ತೇವೆ ಸಬ್ಜೆಕ್ಟ್ ವೈಸ್, ಇಂಗ್ಲಿಷ್ ಗ್ರಾಮರ್ನು ಸಬ್ಜೆಕ್ಟ್ ವೈಸ್ ತಿಳಿಸಕತ್ತದ. ಅದರ ಜೊತೆಗೆ ಜಿಕೆನು ಕೂಡ ನಿಮ್ಗೆ ಏನ್ ಮಾಡ್ತೀವಪ್ಪ ಅಂತಂದ್ರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು ತಿಳಿಸ್ಕೊಂತ ಹೋಗ್ಬಿಡ್ತೀವಿ. ಇಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬ್ಯಾಚ್ ಸಿಗ್ತದ ನಿಮಗೆ. ಅದರ ಜೊತೆಗೆ ಹೇಳ್ತೀನಿ ನಿಮ್ಗ ಒಂದು 6 ತಿಂಗಳವರೆಗೆ ನಿಮ್ದು ಸಬ್ಸ್ಕ್ರಿಪ್ಷನ್ ಸಿಗ್ತದೆ. ಕೆಳಗಡೆ ಲಿಂಕ್ ಕೊಟ್ಟೇನ್ರಿ. ಆ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಏನಾರ ವಿದ್ಯಾಭ್ಯಾಸ ಮಾಡ್ರೆ 2024ರೊಳಗ ಪೂರ್ವದಲ್ಲಿ ಸೂರ್ಯ ಹೇಗೆ ಹುಟ್ಟುದು ಶತಸಿದ್ಧವೋ ಹಾಗೆ ನೀವು ಕೂಡ ಒಂದು ನೌಕರಿಯನ್ನ ಹಿಡಿದು ಕೂಡ ಅಷ್ಟೇ ಶತಸಿದ್ಧ. ನಾನು ಅಷ್ಟು ಬ್ಲೈಂಡ್ ಆಗಿ ಹೇಳ್ತಾ ಇಲ್ಲ, ನಿಮಗೆ ಅಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ಟ್ರಾಟಜಿಯನ್ನ ಆ ವಿಡಿಯೋಗಳಲ್ಲಿ ನಾವು ಕೊಟ್ಟಿದ್ದೀವಿ. ಅದರ ಸದುಪಯೋಗನ ನೀವು ಎಲ್ಲರೂ ಪಡ್ಕೊಳ್ರಿ. ನಿಮಗೆ ಈಗ ಸದ್ಯಕ್ಕ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಾವು ನಿಮಗೆ ಕೇವಲ ಈ ಬರುವಂತಹ 16ನೇ ತಾರೀಕುವರೆಗೂ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಮಗೆ ಒಂದು ಆಫರ್ ಅನ್ನ ಕೊಡ್ತಾ ಇದ್ದೀವಿ. ಆ ಆಫರ್ ಯಾವುದು ಅಂತಂದ್ರೆ ಕೇವಲ 999 ರೂಪಾಯಿಯಲ್ಲಿ ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ವಿಡಿಯೋ ಕ್ಲಾಸ್ ಅನ್ನ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ಅದರ ಸದುಪಯೋಗನ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ರಿ. ಅದರ ಜೊತೆಗೆ ಹೇಳ್ತೀನಿ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಏನ್ ಸಿಗ್ತದಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮ್ ಮುಗಿತಕ್ಕನು ಆ ಸಬ್ಸ್ಕ್ರಿಪ್ಷನ್ ಸಿಗ್ತದ. ಹೌದಾ? ಒಂದನೇದು. ಎರಡನೇದು ಏನಂತಂದ್ರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಗಣನೀಯವಾದಂತ ಬದಲಾವಣೆ ತಂದು ಕೊಡುವಂಥದ್ದಲ್ಲಿ ಆ ವಿಡಿಯೋಗಳು 100% ಸಕ್ಸಸ್ ಆಗ್ತಾವ. ಯಾಕಂತಂದ್ರ ಇದುವರೆಗೆ SSC ಡಿಪಾರ್ಟ್ಮೆಂಟ್ ದವರು ನಡೆಸಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಗಮನದಲ್ಲಿಟ್ಕೊಂಡು ನಿಮಗೆ ಅಲ್ಲಿಯೂ ಕೂಡ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಷನ್ ಮಾಡ್ತೀವಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತೂ ಒಂದು ಬಿಡ್ಲಾರ್ದ ನಿಮ್ಗೆ ಡಿಸ್ಕಷನ್ ಮಾಡಿಕೊಡ್ತೀವಿ. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ವಿದ್ಯಾರ್ಥಿಗಳೇ, ಒಂದೊಂದು ಸಬ್ಜೆಕ್ಟ್ 200 ಬುಕ್ಕ ಕೊಟ್ಟು 200 ರೂಪಾಯಿ ಕೊಟ್ಟು ಒಂದೊಂದು ಬುಕ್ಕ ತಂದ್ರೆ ಅಂತಂದ್ರೆ ಸುಮಾರು 800 ರೂಪಾಯಿ ಹೋಯ್ತು. ಕೇವಲ 999 ರೂಪಾಯಿದೊಳಗ ನಿಮಗ ಪ್ರಿವಿಯಸ್ ಇಯರ್ ಎಕ್ಸಾಮ್ ಬಿಡಿಸಿರ್ತಕ್ಕಂಥ ವಿಡಿಯೋ ಕ್ಲಾಸ್ಗಳನ್ನ ಮತ್ತು ಆ ಕ್ವಶನ್ ಪೇಪರ್ ಅನ್ನ ನಿಮಗೆ ಕೊಟ್ಟು ನಿಮ್ಮನ್ನ ತಯಾರಿ ಮಾಡತಕ್ಕಂಥ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಆ ಕೋರ್ಸ್ ಹೆಸರೇ ಅರ್ಜುನ ಪರಂ ಬ್ಯಾಚ್. ಯಾವ್ದು ಹೇಳ್ರಿ? ಅರ್ಜುನ ಪರಂ ಬ್ಯಾಚ್ ಅಲ್ಲಿ ನೀವು ಏನಾದ್ರು ಎನ್ರೋಲ್ ಆದ್ರೆ 100% ಹೇಳ್ತೀನಿ ನೀವು ಈ ವರ್ಷ ಎಕ್ಸಾಮ್ ಪಾಸ್ ಆಗೋದ್ರೊಳಗೆ 2 ಮಾತಿಲ್ಲ. ಯಾಕನ್ನೋದನ್ನ ಮತ್ತೆ ಹಂಗೆ ಮುಂದೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈಗ ಒಂದು ಏನಂತಂದ್ರೆ ಈ ಪ್ರಶ್ನೆ ನೋಡ್ರಿ, ಎಲ್ಲರೂ ಆ ಪ್ರಶ್ನೆ ನಿಮ್ ಮುಂದೆ ಐತ್ ನೋಡ್ರಿ. y ಅನ್ನೋದು 25ನೇದು. ಅದಕ್ಕೆ ನಿಮಗ ಏದಿಂದ ಜಡ್ ಬರ್ಬೇಕಂತ ಮೊದಲಿಂದ ಹೇಳ್ಕೊತ ಬಂದೇನ್ರಿ. x ಅನ್ನೋದು 24. ಎಟ್ ಕಡಿಮೆ ಆತ? 1 ಕಡಿಮೆ ಆತ. O ಅನ್ನೋದು 15ನೇದು, P ಅನ್ನೋದು 16ನೇದು. ಎಟ್ ಹೆಚ್ಚಾತ? 1 ಹೆಚ್ಚಾತ. ಹೌದೇನಿಲ್ಲ? ಹಂಗಾದ್ರ ಪ್ರತಿಯೊಂದ್ರೊಳಗೂ ಹಂಗ ನಾವು ಮಾಡ್ಬೇಕು. 1 ಕಡಿಮೆ ಮಾಡ್ರ A, 1 ಹೆಚ್ಚು ಮಾಡ್ರ B. ಇದಂತೂ ಓಕೆ ಆಯ್ತು. ಇನ್ನ AB ಇರ್ತಕ್ಕಂಥ ಒಂದ ಆಪ್ಷನ್ ಯಾವ್ದೈತಿ? C3. ಉಳಿದು ಯಾವೂ ಇಲ್ಲ. ಹೆಂಗ ಬಿಡಿಸ್ಬೇಕು ನೀವು? 2 ಸೆಕೆಂಡ್ ತಗೋತ. ಹಾರ್ಡ್ಲಿ ನಿಮ್ಗೆ ತಿಳಿಸಿ ಹೇಳಕನ 6 ಸೆಕೆಂಡ್ ತಗೋತು. ಇನ್ನು ನೀವು ವಿದ್ಯಾಭ್ಯಾಸ ಮಾಡಕ್ 2 ಸೆಕೆಂಡ್ ತಗೋಬೇಕು. 3 ರಿಂದ 4 ಸೆಕೆಂಡ್ ಒಂದು ಕ್ವಶನ್ 100% ಬಿಡಿಸ್ತೀರಿ. ಅಲ್ಲಿ ನಿಮಗೆ ಬೇಸಿಕ್ ಕೊಟ್ಟು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಿರ್ತೈತಿ. ಇಲ್ಲಿ ಡೈರೆಕ್ಟ್ ಮಾಡ್ತಾ ಇದೀವಿ ಇಷ್ಟ. ಇದು ಬೇರೆ ಏನೋ ಅಲ್ಲ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಟ್. ಇದು ಒಂದು ಕ್ವಶನ್ ಭಾಳ ಆದ್ರೆ 5 ರಿಂದ 6 ಸೆಕೆಂಡ್ ನೀವು ಸಾಲ್ವ್ ಮಾಡ್ತೀರಿ. ಓಕೆ, ಇಲ್ಲಿ ಒಂದು ಕ್ವಶನ್ ನಿಮ್ ಮುಂದೆ ಬಂದೈತಿ. 100% ಈ ಕ್ವಶನ್ಸ್ ಎಲ್ಲರೂ ಕನ್ಫ್ಯೂಸ್ ಆಗ್ತೀರಿ. ಬಟ್ ಒಂದು ಪ್ಯಾಟರ್ನ್ ಅನ್ನ SSC ಅವ್ರದ್ದು ಅಬ್ಸರ್ವ್ ಮಾಡಿದ ಪ್ರಕಾರ ಅವ್ರು ಬಹಳ ಚಂದ ಪ್ಯಾಟರ್ನ್ ಮಾಡಿದಾರ. ಆ ಪ್ಯಾಟರ್ನ್ ನಿಮ್ ಮುಂದೆ ಇವತ್ತು ಹೇಳಾಕತ್ತೀನಿ. ಇಂಥ ಪ್ಯಾಟರ್ನ್ಸ್ ಗಳು ಡಿಫ್ರೆಂಟ್ ಪ್ಯಾಟರ್ನ್ಸ್ ಅದಾವ. ಆ ಪ್ಯಾಟರ್ನ್ಸ್ ಬಿಟ್ಟು ಬೇರೆ ಪ್ಯಾಟರ್ನ್ ದಾಗ ಎಕ್ಸಾಮ್ ಕ್ವಶನ್ ಬರಾಕ್ ಸಾಧ್ಯನೇ ಇಲ್ಲ. ನಾ SSC CGL ತಕ್ಕ ನೋಡಿನ್ರಿ, ಅದ ಪ್ಯಾಟರ್ನ್ ದಾಗ ಮೂವ್ ಆಗಕತ್ತೈತಿ. ಆ ಪ್ಯಾಟರ್ನ್ ದೊಳಗೆ ಒಂದು ಪ್ಯಾಟರ್ನ್ ಈಗ ನಿಮ್ ಮುಂದೆ ಹೇಳ್ತೀನಿ. ಆ ಪ್ಯಾಟರ್ನ್ ಯಾವ್ದಪ್ಪ ಅಂತಂದ್ರ ಇಂಟು ನಾವಲ್ಲೇ ಅತೈತದ, ನಾವಲ್ಲೇ ಇಂಟು ಇನ್ನೊಂದು ಏನು ವಾಲ್ಯನ ಆತೈತಿ? ಅದ ಸ್ಟಾರ್ ವಾಲ್ಯನ ಆತೈತಿ. ಸ್ಟಾರ್ ಅನ್ನುವಂಥದನ್ನ ವಾಲ್ಯನ ಹಾಕೈತಿ. ಏನು ಅನ್ನೋದು ವಾಲ್ಯನ ಆತೈತಿ? ಸ್ಟಾರ್ ಅನ್ನೋದನ್ನ ವಾಲ್ಯನ ಹಾಕತ್ತದ. ಹಂಗಾರ ಆ ಪ್ಯಾಟರ್ನ್ ಇಲ್ಲಿ ಐತೆನ? ಎಸ್, 100% ಐತಿ. ನೋಡ್ರಿ ಇಲ್ಲಿ ಏನಾಗೈತಿ? O ಇದ್ದಿದ ಇಲ್ಲಿ ಬಂತು, C ಇದ್ದಿದ್ದು ಇಲ್ಲಿ ಬಂತು. ನಾವು ಅಲ್ಲೇ
ಏನತ್ತ ನಾವ್ ಅಲ್ಲೇ ಇಲ್ಲೂ ಮತ್ತ ನಾವ್ ಅಲ್ಲೇ ಕ್ರಾಸ್ ನಾವ್ ಅಲ್ಲೇ ಇನ್ ಇಲ್ಲಿ ಏನಾಗ್ಬೇಕು ಸ್ಟಾರ್ ಟಿ ಇಲ್ಲಿ ಬಂತು ಆರ್ ಎಲ್ಲೈತೆ ಅಲ್ಲೇ ಇಲ್ಲಿ ಓ ಸೇಮ್ ಟು ಸೇಮ್ ಇದು ಹಿಂಗ ಆಗೈತೆ ಏನಿಲ್ಲ 100% ಆಗೈತಿ. ಹಾಗಾದ್ರೆ ಮುಂದಿಂದು ಅವ್ರು ಏನ್ ಕ್ವಶನ್ ಕೇಳ್ಯಾರ ಅದನ್ನ ಬಿಡಿಸುನಲ್ಲ. ಎಸ್ ಇದಕ್ಕೆ ಏನಾಕೈತಿ ಕೇಳಿದಾರ ಐ ಪೈಲ್ ಬರ್ತದ ಡಿ ಇಲ್ಲಿ ಬರ್ತದ ಐ ಡಿ ಇರ್ತಕ್ಕಂತ ಒಂದ್ ಆಪ್ಷನ್ ಐತಿ ಆಪ್ಷನ್ A1 ಹಿಂಗ ನೀವು ಎಕ್ಸಾಮ್ದೊಳಗ ಬಿಡಿಸಬೇಕಾಗ್ತೈತಿ. 8 ಸೆಕೆಂಡ ಭಾಳ ಆದ್ರ ಹಾರ್ಡ್ಲಿ 10 ಸೆಕೆಂಡ್ ಹಿಂಗ ನೀವು ಕ್ವಶನ್ ಪೇಪರ್ ಬಿಡಿಸ್ಬೇಕಂತಂದ್ರ ನಮ್ಮ ಗ್ಲೋಬಲ್ ಎಜುಕೇಶನ್ ನ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಡ್ರಿ. ಅಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಟ್ಗಳನ್ನ ಅರ್ಜುನ ಪರಂ ಬ್ಯಾಚ್ದೊಳಗ ನಿಮ್ಗೆ ತಿಳಿಸ್ಕೊಡ್ತೀವಿ. ಆ ಒಂದು ಬ್ಯಾಚ್ದೊಳಗ ನಿಮ್ಗೆ ಅಗ್ದಿ ಕಡಿಮೆ ಫೀಸ್ದೊಳಗ ಆ ಬ್ಯಾಚ್ ಅನ್ನ ಮೂವ್ ಮಾಡ್ತಾ ಇದೀವಿ. ಆ ಬ್ಯಾಚ್ನ ಒಂದು ಫೀಸ್ ಎಷ್ಟು ಏನ್ ಬೇಕು ಅಂತ ಹೇಳಿ ನೀವು ಗೊತ್ತು ಮಾಡ್ಕೋಬೇಕಂತಂದ್ರೆ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಒಂದು ವಿದ್ಯಾಭ್ಯಾಸವನ್ನ ಹರಿತುಗೊಳಿಸ್ಕೊಂಡು ಈ ವರ್ಷ ನೌಕರಿ ಹಿಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತಾ ಇದ್ದೀನಿ. ಎಸ್ ಒಂದು ಕ್ವಶನ್ ನೋಡ್ರಿ ಎಷ್ಟು ಚಂದ ಕೊಟ್ಟಾನ. ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಸ್ಕಾಟ್ ಲೈಟ್ ಅನ್ನ ಸ್ಟ್ರಾ ಹ್ಯಾಂಡಲ್ ಅಂತ ಬರೀತಾರ. ಸ್ಕಾಟ್ ಲೈಟ್ ಅನ್ನ ಏನಂತ ಬರೀತಾರೋ ಸ್ಟ್ರಾ ಹ್ಯಾಂಡಲ್ ಅಂತ ಹೇಳಿ ಬರೀತಾರ. ಹಂಗ ಪ್ಲಗ್ ಲೈಟ್ ಅನ್ನೋದನ್ನ ಟೋಸ್ ಹ್ಯಾಂಡಲ್ ಅಂತ ಬರೀತಾರ. ಹಂಗ ಕಾರ್ಟ್ ಪ್ಲಗ್ ಅನ್ನ ಟೋಸ್ ಸ್ಟ್ರಾ ಅಂತ ಹೇಳಿ ಬರೀತಾರ. ಕಾರ್ಟ್ ಪ್ಲಗ್ ಅನ್ನ ಸ್ಟ್ರಾ ಟೋಸ್ ಸ್ಟ್ರಾ ಅಂತ ಹೇಳಿ ಬರೀತಾರ. ಹಾಗಾದ್ರ ಸಂಕೇತಿಸಲಾಗಿದೆ. ಕಾರ್ಟ್ಗಾಗಿ ಸಂಕೇತ ಏನಾಗ್ತೈತಿ ಅಂತ ಕೇಳ್ಯಾರ. ವಾಟ್ ಈಸ್ ದ ಕೋಡ್ ಫಾರ್ ಕಾರ್ಟ್? ಕಾರ್ಟ್ಗೆ ಸಂಕೇತ ಏನಾಗ್ತೈತಿ ಅಂತ ಹೇಳಿ ಕ್ವಶನ್ ಕೇಳಿದಾರ. ಬಹಳ ಚೆನ್ನಾಗಿ ಬಿಡಿಸೋಣ. ಈಗ ಸದ್ಯಕ್ಕೆ ನಾ ಆ ಕಡೆ ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾ ಬರೆಯುವಂಥದ್ದು ಆ ಒಂದು ಲ್ಯಾಪ್ಟಾಪ್ ಒಳಗೆ ನೋಡಾಕತ್ತೈತಿಲ್ಲ ಚೆಕ್ ಮಾಡ್ತಾ ಇರ್ತೇನ್ರಿ. ನೀವು ಅದನ್ನ ಅನ್ಯತಾ ಭಾವಿಸ್ಬೇಡ್ರಿ, ಭಾವಿಸಿದ್ರು ಏನು ಪರವಾಗಿಲ್ಲ, ಡೋಂಟ್ ವರಿ. ಬಟ್ ನಿಮ್ಮ ಅಭಿವೃದ್ಧಿನೇ ನನ್ನ ಅಭಿವೃದ್ಧಿ, ನೀವು ಸಕ್ಸಸ್ ಆಗ್ಬೇಕು ಒಟ್ಟು. ಹಾ ಓಕೆ, ಏನ್ ತೊಂದ್ರೆ ಇಲ್ಲ. ಈ ಪ್ರಶ್ನೆಯನ್ನ ಬಿಡಿಸೋನು. ಏನಂದ್ರ ಕಾರ್ಟ್ ಲೈಟ್ ಅಂದ್ರ ಸ್ಟ್ರಾ ಹ್ಯಾಂಡಲ್, ಪ್ಲಗ್ ಲೈಟ್ ಅಂದ್ರ ಟೋಸ್ ಹ್ಯಾಂಡಲ್, ಕಾರ್ಟ್ ಪ್ಲಗ್ ಅಂದ್ರ ಟೋಸ್ ಸ್ಟ್ರಾ ಅಂತಂದಂಗ ಕಾರ್ಟ್ಗಾಗಿ ಏನು ಕೋಡ್ ಆಕೈತಿ ಅಂತ ಹೇಳಿ ಕ್ವಶನ್ ಕೇಳಿದಾರ. ನಾವು ಕಾರ್ಟ್ ಎರಡು ಕಡೆ ಇರ್ತಕ್ಕಂಥದ್ದು ಆಯ್ಕೆ ಮಾಡ್ಕೊನು. ಕಾರ್ಟ್ ಇಲ್ಲೂ ಐತಿ ಚಂದಂಗೆ, ಇನ್ನೊಂದು ಕಲರ್ ತೊಗೊಂಡು ನಿಮ್ಗೆ ತಿಳಿಸ್ಕೊಡ್ತೇನ್ರಿ. ನೋಡ್ರಿ ಇಲ್ಲಿ ಕಾರ್ಟ್ ಅನ್ನೋ ಕೋಡ್ ಅನ್ನ ನಾವು ಬಹಳ ಆರಾಮ್ಸೆ ಬಿಡಿಸೋಣ್ರಿ. ನಿಮಗ ಬಿಡಿಸೋ ಸಲುವಾಗಿನ ಅದನ್ನ ಇಲ್ಲಿ ಬಿಡಿಸ್ತೀವಿ ನೋಡ್ರಿ. ಕಾರ್ಟ ಈ ಸೆಂಟೆನ್ಸ್ದಾಗೂ ಐತಿ, ಕಾರ್ಟ ಈ ಸೆಂಟೆನ್ಸ್ದಾಗೂ ಐತಿ. ಆನಂತರ ಇವೆರಡು ಸೆಂಟೆನ್ಸ್ದಾಗ ಏನ ಕಾಮನ್ ಅದಾವ? ಇವೆರಡು ಸೆಂಟೆನ್ಸ್ದಾಗ ಸ್ಟ್ರಾ ಕಾಮನ್ ಅದಾವ. ಹಾಗಾಗಿ ಕಾರ್ಟ್ಗೆ ನಮಗ ಕೋಡ್ ಯಾವ್ದಾಗ್ತೈತಿ ಅಂದ್ರ ಸ್ಟ್ರಾ ಆಪ್ಷನ್ B2. ಆಪ್ಷನ್ B2 ನೋಡ್ರಿ. ಕಾರ್ಟ್ಗೆ ಕಾರ್ಟ್ ಈ ಸೆಂಟೆನ್ಸ್ದಾಗ ಹೋಯ್ತಿ, ಕಾರ್ಟ್ ಈ ಸೆಂಟೆನ್ಸ್ದಾಗ ಹೋಯ್ತಿ. ಇವೆರಡು ಸೆಂಟೆನ್ಸ್ದಾಗ ಕಾಮನ್ ಇರತಕ್ಕಂಥದ್ದು ಒಂದೇ ಒಂದು, ಅದು ಸ್ಟ್ರಾ, ಅದು ಸ್ಟ್ರಾ. ಕಾರ್ಟ ಸ್ಟ್ರಾ, ಕಾರ್ಟ್ ಸ್ಟ್ರಾ. ಯಾಕೆ ಅದನ್ನ ಚೂಸ್ ಮಾಡಿ ಅಂದ್ರೆ ಎರಡು ಸೆಂಟೆನ್ಸ್ದಾಗ ಕಾರ್ಟ್ ಕಾಮನ್ ಐತೆ ಅಂದ್ರೆ, ಎರಡು ಸೆಂಟೆನ್ಸ್ದಾಗ ಸ್ಟ್ರಾ ಕಾಮನ್ ಐತೆ ಅಂದ್ರೆ ಅದಕ್ಕಾಗಿ ಕಾರ್ಟ್ಗೆ ಕೋಡ್ ಸ್ಟ್ರಾ ಆಗ್ಲೇಬೇಕು. ಇಂಥ ಕ್ವಶನ್ ಎಕ್ಸಾಮ್ದಾಗ ಫಿಕ್ಸ್ ಬರಾಕತೈತಿ. ನೀವು ಆ ಪ್ಯಾಟರ್ನ್ ಅನ್ನ ಸ್ಟಡಿ ಮಾಡ್ರಿ. ನೆಕ್ಸ್ಟ್ ಇಂಗ್ಲಿಷ್ ಗ್ರಾಮರ್ಗಾಗಿ ಅದ್ಭುತವಾದಂತ ಗುರುಗಳು ನಿಮಗೆ ಕನ್ನಡ ಭಾಷೆಯೊಳಗ ಅರ್ಥ ಆಗುವಂತೆ ಇಂಗ್ಲಿಷ್ ಗ್ರಾಮರ್ ಅನ್ನ 100% ತಯಾರಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಒಂದ್ ಮಾತು ಹೇಳ್ತೀನಿ, ಈ ಸಲ ನಿಮ್ದು ಚಾನ್ಸ್ ಹೋತಂದ್ರ ಇನ್ನ ಚಾನ್ಸ್ ನಿಮ್ಗೆ ಸತ್ರು ಸಿಗಂಗಿಲ್ಲ. 2024 ನೀವು ಡ್ರೆಸ್ ಹಾಕ್ಲೇಬೇಕು ಅಂತೇಳಿ ನೀವು ರೆಡಿಯಾಗಿ ನಿಂತಿದ್ದೀರಿ. ನಾವು ಕೂಡ ಪಣ ತೊಟ್ಟು ನಿಂತಿದ್ದೀವಿ, ನಿಮ್ಮನ್ನು ತಯಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪ್ರಶ್ನೆನ ನಾನು ಬಿಡಿಸ್ತಾ ಇದ್ದೀನಿ. ಏನೈತ್ ನೋಡ್ರಿ ಪ್ರಶ್ನೆ. ಏನ್ ಮಾಡೇನಂತಂದ್ರ 1 ಇದ್ದಿದ್ದು 6 ಆಗೈತಿ, 6 ಇದ್ದಿದ್ದು 31 ಆಗೈತಿ, 31 ಇದ್ದಿದ್ದು 156 ಆಗೈತಿ. ಇಲ್ಲಿ ಏನು ಬರ್ತೈತಿ ಅಂತ ಕ್ವಶನ್ ಕೇಳ್ಯಾನ. ಫಸ್ಟ್ ಇಂಥವ್ರಿ ಬಂದಾಗ ಒಂದ್ ಮಾತು ಹೇಳ್ತೇನ್ರಿ, ಸಾವಕಾಶ ಹೆಚ್ಚಾಗಿತ್ತಾರ ಪ್ಲಸ್ ಆಗಿರ್ತೈತಿ, ಸಾವಕಾಶ ಕಡಿಮೆ ಆಗಿತ್ತಾರ ಮೈನಸ್ ಆಗಿರ್ತೈತಿ, ಒಮ್ಮೆಲೆ ಜಾಸ್ತಿ ಆಗಿತ್ತಂದ್ರ ಇಂಟು ಆಗಿರ್ತೈತಿ, ಒಮ್ಮೆಲೆ ಕಡಿಮೆ ಆಗಿತ್ತಾರ ಡಿವೈಡ್ ಆಗಿರ್ತೈತಿ. ಇನ್ನೊಂದ್ ನೋಡ್ರಿ, ಯಾವ್ಯಾವ ಸಂದರ್ಭದೊಳಗೆ ಹೆಚ್ಚಾಕೈತಿ ಅಂದ್ರ ಒಂದು ಸ್ಕ್ವೇರ್,
ಒಂದು ಇಂಟು ಮಾಡಿದಾಗ ಅಥವಾ ಕ್ಯೂಬ್ ಮಾಡಿದಾಗ ಹೆಚ್ಚಾಗಲೇಬೇಕು, ಆಗ್ತದ. ಆ ಟೈಮ್ದಾಗ ಏನು ಡಿಸಿಷನ್ ತಗೋತೀರಿ ಅದು ಭಾಳ ಇಂಪಾರ್ಟೆಂಟ್ ಐತಿ. ಹೆಂಗೆ ಡಿಸಿಷನ್ ತಗೋಬೇಕು ಅನ್ನೋದನ್ನ ನಾವು ಕಲಿಸ್ಕೊಡ್ತೀವಿ. ಈಗ ನೋಡ್ರಿ, ಇಂಥವೆಲ್ಲ ಬಂದಾಗ ನೀವು ರಾಂಗ್ ಡಿಸಿಷನ್ ತೊಗೊಂಡ್ಬಿಡ್ತೀರಿ. ನಾನು ಹಂಗೆ ಮಾಡಕ್ ಬಿಡಂಗಿಲ್ಲ. 20ಕ್ಕೆ 20 ರೈಟ್ ಆಗಬೇಕ. ಹಂಗಾರ ನೋಡ್ರಿ, ಏನ್ ಮಾಡ್ಯಾನ, 1 ಇದ್ದಿದ್ದ 6 ಆಗೈತಿ ಅಂದ್ರ 1 5 5 ಪ್ಲಸ್ 1 ಎಷ್ಟಾತ್ರಿ? 6 ಆತು. 6 5 30. 30ಕ್ಕೆ 1 ಕೂಡಿಸ್ರ 31. 31 5 ಎಷ್ಟಾಗ್ತೈತ್ರಿ? 155. ಅದಕ್ಕೆ 1 ಕೂಡಿಸ್ರ 156. ಇನ್ನು 156 ಇಂಟು 5 ಮಾಡ್ಬೇಕ್ರಿ. 6 5 30. 5 5 25. 28. 2 ಕೈಲ 5 1 5 5 7 780. ಅದಕ್ಕೆ 1 ಕೂಡಿಸ್ಕೋಬೇಕು. 781. ಆಪ್ಷನ್ A1. ಹಿಂಗೆ ನೀವು ಬಿಡಿಸ್ಬೇಕ್ರಿ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ. ಎಸ್, ವಿಚ್ ಟು ಸೈನ್ ಶುಡ್ ಬಿ ಇಂಟರ್ಚೇಂಜ್? ಕೆಳಗಿನವುಗಳಲ್ಲಿ ಯಾವ ಚಿಹ್ನೆಗಳನ್ನ ಅದಲು ಬದಲು ಮಾಡಬೇಕು ಅಂತೇಳಿ ಪ್ರಶ್ನೆ ಕೇಳಿದಾನ. ಫಸ್ಟ್ ಇಂಥವು ಕ್ವಶನ್ಸ್ ನಿಮ್ಮ ಎಕ್ಸಾಮ್ದಾಗ 100ಕ್ಕೆ 100 ಬರತೈತಿ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಟ್ಟು ಆಪ್ಷನ್ ಚೆಕ್ ಮಾಡ್ಕೊಡ್ದ 4 ನಿಮಿಷ ಟೈಮ್ ಹೋಗ್ಬಿಡ್ತೈತಿ ನಿಮ್ಗೆ. ಆದ್ರೆ ಅದನ್ನ ಹೆಂಗೆ ಬಿಡಿಸೋಕೆ ಏನ್ ಮಾಡ್ಬೇಕು, ನಾ ವಿಡಿಯೋ ಕ್ಲಾಸ್ನಾಗ ಕ್ಲೂ ಕೊಡ್ತೀನಿ ರೀ. ಈಗ ಸದ್ಯಕ್ಕೆ ಇಂಟು ಮತ್ತು ಡಿವೈಡ್ ಅನ್ನ ಏನ್ ಮಾಡ್ಬೇಕು, ನಾವು ಇಂಟರ್ಚೇಂಜ್ ಮಾಡ್ಬೇಕು. ಜಸ್ಟ್ ಇಲ್ಲಿ ಇಂಟು ಇದ್ದಲ್ಲಿ ಡಿವೈಡ್ ಮಾಡಬೇಕು, ಡಿವೈಡ್ ಇದ್ದಲ್ಲಿ ಇಂಟು ಮಾಡಬೇಕು. ಹಂಗಾದ್ರೆ ನೋಡ್ರಿ, ಏನಾಗ್ಬೇಕಿದು? 6 1 6 1 6 2 12 ಬತ್ತು. 12 ಪ್ಲಸ್ 18 5 90 ಮೈನಸ್ 9 ಅಂದ್ರೆ ಇದು 93 ಆಗ್ಬೇಕು. 2 ಕೂಡಿಸ್ರ 102. 102ರಾಗ 9 ತೆಗಿ. 93ಕ್ಕೆ 93 ಸಮ ಆಗ್ಬೇಕು. ಸೊ 93 = 93. ಸೊ ಎಷ್ಟಾಯ್ತು ನಮ್ದು? ಅರ್ಥ ಆಗತೈತಿ ಹೇಳಿದ? ಎಸ್, ಆಪ್ಷನ್ D4. ಇಲ್ಲಿ ನೀವು ಅಷ್ಟು ಹಾಕಿ ನೋಡ್ಕೊಡ್ದ ಟೈಮ್ ಹೋಗ್ತೈತಿ. ಅದಕ್ಕಾಗಿ ಡೈರೆಕ್ಟ್ ಅದನ್ನ ತಗೋಬೇಕು ಅನ್ನೋದು ಒಂದು ಟೆಕ್ನಿಕ್ ಐತಿ. ಅದನ್ನ ನಾನು ನಮ್ಮ ಕ್ಲಾಸ್ನೊಳಗೆ ಹೇಳಿಕೊಡ್ತೀನಿ ರೀ. ಇಲ್ಲಿ ಬರ್ರಿ, ನೆಕ್ಸ್ಟ್ ಕ್ವಶನ್ ಭಾಳ ಚಂದ ಐತಿ. ಥಿಂಕಿಂಗ್ ಕೆಪಾಸಿಟಿ ನಿಮ್ದು ಇಂಪ್ರೂವ್ಮೆಂಟ್ ಆಯ್ತಂದ್ರೆ ಇಂಥ ಕ್ವಶನ್ ನೀವು ಸಾಲ್ವ್ ಮಾಡ್ತೀರಿ. ಆನಂತರ ನೀವು ಈಗ ಸದ್ಯಕ್ಕೆ ಏನೋ ಬಿಡಿಸ್ತಿರ್ತೀರಿ, ಎಲ್ಲೋ ಟ್ರೈನಿಂಗ್ ಹೋಗಿರ್ತೀರಿ, ಇಂಥವು ಕ್ವಶನ್ಸ್ ಅಲ್ಲಿ ಹೇಳಾಕತ್ತಾರಲ್ಲೋ ಚೆಕ್ ಮಾಡ್ಕೊಡ್ರಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಚೆಕ್ ಬಿಡ್ಸಾತಿರೋ ಇಲ್ಲೋ ಚೆಕ್ ಮಾಡ್ಕೊಡ್ರಿ. ವಿದ್ಯಾಭ್ಯಾಸ ನೀವು ಚೆನ್ನಾಗಿ ಮಾಡತ್ತಿರೋ ಚೆಕ್ ಮಾಡ್ಕೊಡ್ರಿ. ಆನಂತರ ಹೇಳಿದೆಲ್ಲ ತಿಳಿಯತಿಲ್ಲೋ ಚೆಕ್ ಮಾಡ್ಕೊಡ್ರಿ. ಯಾಕಂತಂದ್ರ ನಿಮ್ ದಸ್ಮಂದ ನಿಮ್ ತಂದೆ ತಾಯಿಗಳು ಹಗಲಿ ರಾತ್ರಿ ಕನಸು ಕಟ್ಕೊಂಡ ದುಡಿಲಾಕೈತಾರ, ಗೊತ್ತಿಲ್ಲ ದುಡಿಲಾಕೈತಾರ. ಅದರರು ನಿಮಗಿರ್ಲಿ. ನಿದ್ದೆ ಕಡಿಮೆ ಮಾಡ್ರಿ, ಅಭ್ಯಾಸ ಜಾಸ್ತಿ ಮಾಡ್ರಿ. ಊಟ ಕಡಿಮೆ ಮಾಡ್ರಿ ಅಂದ್ರ ನಿದ್ದೆ ಕಡಿಮೆ ಆಕೈತಿ. ನಿದ್ದೆ ಕಡಿಮೆ ಆಯ್ತಾರ ಅಭ್ಯಾಸ ಜಾಸ್ತಿ ಆಕೈತಿ. ಬೇಗ ಹೇಳ್ರಿ, ಬೇಗ ಮಕ್ಕೂರಿ, ಜಾಸ್ತಿ ನೀರ್ ಕುಡ್ರಿ. ಬರ್ರಿ ಇಲ್ಲಿ, ಇವೆಲ್ಲ ಹೇಳಿದ್ದು ಬಹಳ ಇಂಪಾರ್ಟೆಂಟ್ ನಿಮಗ. ಕ್ವಶನ್ ಅಲ್ಲ, ಇರುವಂತ ರೀತಿ, ವಿದ್ಯಾರ್ಥಿ ಇರ್ಬೇಕಾಗಿದ್ದ ರೀತಿ. ಸಾವಕಾಶ ಹೆಚ್ಚಾಗ್ಯಾವ ನೋಡ್ರಿ, ಅಗ್ದಿ ಸಾವಕಾಶ ಹೆಚ್ಚಾಗ್ಯಾವ. ಅಂದ್ರೆ ಏನ್ ಮಾಡಿದಾನ? +14 ಮಾಡ್ಯಾನ. ಮತ್ತೇನ್ ಮಾಡ್ಯಾನ? +3 ಮಾಡ್ಯಾನ. ಮತ್ತೇನ್ ಮಾಡ್ಯಾನ? +14 ಮಾಡ್ಯಾನ. +3 ಅಲ್ಲ, -3 ಮಾಡ್ಯಾನ. ನೋಡ್ರಿ, 47 ಇದ್ದಿದ್ದು ಒಮ್ಮೆ ಎಷ್ಟಾಗೈತ್ರಿ? 44 ಐತಿ. -3. ನೆಕ್ಸ್ಟ್ ಏನಾಗೈತಿ? 58 ಇದ್ದಿದ್ದು 56 ಅಂದ್ರೆ -2 ಆಗೈತಿ. ಮತ್ತ +14 ಮಾಡ್ಯಾನ. ನೆಕ್ಸ್ಟ್ ಏನ್ ಮಾಡ್ಯಾನು? -1 ಮಾಡ್ಯಾನ. ಇನ್ನೇನ್ ಮಾಡ್ಬೇಕು ನಾವು? +14 ಮಾಡ್ಬೇಕ. 69ಕ್ಕೆ 14 ಕೂಡಿಸ್ರೆ ಎಷ್ಟು ಆಕೈತಿ? 70. 84. 84ರಾಗ 1 ತೆಗೆದ್ರೆ 83. ಎಷ್ಟು ಬರ್ಬೇಕ್ರಿ? 83. ಸೊ 83 ಯಾವ ಆಪ್ಷನ್ದಾಗ ಐತಿ? ಆಪ್ಷನ್ 83, D4. ಎಸ್ ನೋ? ಇಸ್ ಇಟ್ ಕ್ಲಿಯರ್? ಇನ್ನೊಂದ್ಸರಿ ನೋಡ್ರಿ. +14 -3 +14 -2 +14 -1. ಇನ್ನೇನ್ ಮಾಡ್ಬೇಕು ನಾವು? +14 ಮಾಡ್ಬೇಕು. 69ಕ್ಕೆ 14 ಕೂಡಿಸಿದ್ರೆ ಎಷ್ಟು ಆಕೈತಿ? 89 ಆಕೈತಿ. ಆಪ್ಷನ್ D4. ಇಸ್ ಇಟ್ ಕ್ಲಿಯರ್? ಮುಂದಿನ ಪ್ರಶ್ನೆ ಪತ್ರಿಕೆ. ಓಹೋ, ಕ್ವಶನ್ ನೋಡಿ ಅನ್ಸ್ಬೇಡ್ರಿ, ಈಸಿ ಐತಿ, ಭಾಳ ಆರಾಮ್ಸೆ ಬಿಡ್ಸುನು. ಹೌದೇನಿಲ್ಲ? ಇಂಥ ಪ್ರಶ್ನೆಗಳು ಬಂದಾಗ ಡೈರೆಕ್ಟ್ ಹಿಟ್ ಅಂಡ್ ಗೆಟ್ ನೀವು ಆಗ್ಬೇಕು.
ಅಂದ್ರೆ ಹೆಂಗ್ ಬಿಡಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದ ಕನ್ನಡದೊಳಗ ಅತಿ ಉತ್ತಮವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಐ ಡೋಂಟ್ ಕಂಪೇರ್ ವಿತ್ ಅದರ್ಸ್, ಐ ಶುಡ್ ಕಂಪೇರ್ ವಿತ್ ಮೈ ಸೆಲ್ಫ್ ಓನ್ಲಿ. ದ್ಯಾಟ್ಸ್ ವೈ ಇದನ್ನ ಯಾವ ರೀತಿ ಬಿಡಿಸ್ಬೇಕು, 10 ಸೆಕೆಂಡ್ನಾಗ ಉತ್ತರ ಹೆಂಗ್ ತರಬೇಕು, ನಿಮಗೆ ಅದು ಗೊತ್ತಾಗ್ಬೇಕಂತಂದ್ರ ಸ್ವಲ್ಪ ಡ್ರಿಲ್ ವರ್ಕ್ ಮಾಡಿಸ್ಬೇಕಾಗೈತಿ. ಆ ಡ್ರಿಲ್ ಅನ್ನ ನಾನು ನಮ್ಮ ವಿಡಿಯೋ ಕ್ಲಾಸ್ನಾಗ ತಿಳಿಸ್ಕೊಟ್ಟಿನಿ. ನೀವು ಮೊಬೈಲಕ್ಕೆ ರೀಚಾರ್ಜ್ ಮಾಡಿಸ್ಬೇಕಂತಂದ್ರ ಲೆಕ್ಕ ಹಾಕಂಗಿಲ್ಲ, ಯಾವುದೋ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬರ್ಬೇಕಂದ್ರ ಲೆಕ್ಕ ಹಾಕಂಗಿಲ್ಲ, ಒಂದು ಆಂಡ್ರಾಯ್ಡ್ ಫೋನ್ ತಗೋಬೇಕಾದ್ರೆ ಲೆಕ್ಕ ಹಾಕಂಗಿಲ್ಲ. ನಿಮಗ ಲೈಫ್ ಕೊಡುವಂತದ್ದೊಂದು ನಮ್ಮ ಒಂದು ವಿಡಿಯೋ ಕ್ಲಾಸಸ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಲೆಕ್ಕ ಹಾಕ್ತೀರಿ ಅಂತಂದ್ರ ಅದು ನಿಮ್ಮ ಹಣೆ ಬರಹ, ನಾನೇನು ಮಾಡಕ್ಕಾಗಂಗಿಲ್ಲ. ನೀವು ಬೇಕಾದ ತಿಳ್ಕೊಂಡ್ರು ಕೂಡ ನಾನೇನು ಚಿಂತೆ ಮಾಡಂಗಿಲ್ಲ. ಯಾಕ, ನಿಮ್ಮ ಸಕ್ಸಸ್ ಸಂಬಂಧ ನಾವು ಡೇ ನೈಟ್ ಪ್ರಾಕ್ಟೀಸ್ ಮಾಡಿರ್ತೀವಿ. ನಿಮ್ಮ ಮುಂದೆ ಬಂದ ಅದಕ್ಕೊಂದು ಟೆಕ್ನಿಕ್ ರೆಡಿ ಮಾಡ್ಕೊಂಡ ಅಪ್ಲೈ ಮಾಡಿ ಹೇಳ್ತೀವಿ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಟೆಕ್ನಿಕ್ ಹಚ್ಚಂಗಿಲ್ಲ. ಒಂದ ಟೆಕ್ನಿಕ್ನಾಗ ಇಡೀ ಚಾಪ್ಟರ್ ಮುಗಿಬೇಕು, ಒಂದ ಮೆಥಡ್ದೊಳಗ ಇಡೀ ಮೆಥಮೆಟಿಕ್ಸ್ ಮುಗಿಬೇಕು. ಹಂಗ ನಿಮ್ಗ ಯೂನಿಟರಿ ಮೆಥಡ್ದೊಳಗ ಇನಿಷಿಯಲ್ ಫೈನಲ್ ಯೂಸ್ ಮಾಡ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತದ. ಆ ಮೆಥಮೆಟಿಕ್ಸ್ ನ ಉಪಯೋಗ ಪಡ್ಕೊಳ್ರಿ. ನಿಮಗ ರೀಸನಿಂಗ್ ಟಾಪಿಕ್ಸ್ ಗಳನ್ನ ದಿ ಬೆಸ್ಟ್ ಅಂಡ್ ದಿ ಬೆಸ್ಟ್ ಒಂದು ಕ್ವಶನ್ ಅನ್ನ 10 ಸೆಕೆಂಡ್ ಒಳಗಾಗಿ ಯಾವ ರೀತಿ ಬಿಡಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋ ಟೆಕ್ನಿಕ್ ಅನ್ನ ಆ ಒಂದು ಕ್ಲಾಸ್ನೊಳಗನ ಕೊಡ್ತೀವಿ. ನೀವು ಬರೀ ಇದೊಂದು ವಿಡಿಯೋ ನೋಡಿ ಮತ್ತ ನೀವು ಜೀರೋದಿಂದನ ಸ್ಟಾರ್ಟ್ ಮಾಡ್ಬೇಕಾಗೈತಿ ಅಂತೇಳಿ ತೋಳ್ರಿ. ಇಂಥ ವಿದ್ಯಾರ್ಥಿಗಳು ಪರ್ಚೇಸ್ ಮಾಡಿದವ್ರು ಬಹಳಷ್ಟು ಇದಾರ. ನೀವು ಹಿಂದುಳಿಬಾರ್ದು. ಈ ಸಲ ಚಾನ್ಸ್ ಮಿಸ್ ಆದ್ರೆ ಮತ್ತೆ ನೀವು ಒನ್ನೆರಡು ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕು, ಆನಂತರ ಎಕ್ಸಾಮ್ ಬರೀಬೇಕು, ಆನಂತರ ಫಿಸಿಕಲ್ ಮಾಡ್ಕೋಬೇಕು, ಆನಂತರ ಮೆಡಿಕಲ್ ಮಾಡ್ಕೋಬೇಕು, ಆನಂತರ ಸೆಲೆಕ್ಷನ್ ಆಗ್ಬೇಕು. ಇದ ಸಾರಿನ ಒಂದ್ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ರಿ. ಇದ ಸಾರಿನ ಒಂದ್ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಕಟಾಪನ್ನ ಮುಗಿಸ್ಕೊಂಡ್ ಬರ್ರಿ. ನಿಮಗೆ ಈಗ ಸದ್ಯಕ್ ನೋಡ್ರಿ ಇದ ಒಂದು ಸೇಮ್ ಸಿಲೆಬಸ್ ಮೇಲ UP ಕ್ವಶನ್ ಪೇಪರ್ ಸೇಮ್ ಟು ಸೇಮ್ ಇದ ಸಿಲೆಬಸ್ ಮೇಲೆ ಮೂವ್ ಆಗ್ತೈತ್ರಿ, ಅದನ್ನ ತಿಳ್ಕೊಳ್ರಿ. ಒಂದು ಎರಡನೇದು UP ಪೊಲೀಸರಿ ಅಂಡ್ SSC GD ಮತ್ತೊಮ್ಮೆ ಕಾಲ್ಫಾರ್ಮ್ ಆಗ್ತೈತಿ, ಅದಕ್ಕೆ ಅನುಕೂಲ ಆಗ್ತೈತಿ. SSC MTS ಗೂ ಹೆಲ್ಪ್ ಆಗ್ತೈತಿ. ಅಂಡ್ ನೀವು ಹಂಗ ಮುಂದೆ ಹೋಗಿ ಬರಿತೇನಂದ್ರ CHSL ಗೂ ಅದ್ಭುತ ಅಂಡ್ ಅದ್ಭುತ ಹೆಲ್ಪ್ ಆಗ್ತೈತಿ. CGL ಗೂ ನೀವು ಒಂದ್ 8 ಪ್ರಯತ್ನ ಹೆಚ್ಚು ಮಾಡ್ರ ಅದನ್ನು ಕೂಡ ನೀವು ಕ್ರ್ಯಾಕ್ ಮಾಡಬಹುದು ಅಂತ ಹೇಳ್ತಾ ಈ ಪ್ರಶ್ನೆ ನೋಡೋಣ ಅಂತ ಹೇಳ್ತೀನಿ. ನೋಡ್ರಿ, ಅದಕ್ಕೆಲ್ಲಕ್ಕೂ ಡಿಟೇಲ್ಡ್ ಸೊಲ್ಯೂಷನ್ಸ್, ಡಿಟೇಲ್ ಕ್ಲಾಸಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಬರ್ತಾ ಇದೀವಿ. ಅದನ್ನ ಪಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಹಂಗಂದ್ರೆ ಇದು ಕ್ವಶನ್ ನೋಡ್ರಿ ಏನಾಕತಿ. ಎಸ್, 20 30 ಕೂಡಿಸಿದ್ರೆ ಎಷ್ಟಾಕೈತಿ? 50 ಆಕೈತಿ. 59 ಎಷ್ಟಾಕೈತಿ? 540 ಆಗ್ತೈತಿ. ಇದು ಕ್ಲೂ ಕೊಟ್ಟಿರ್ತಾರ, ಆ ಕ್ಲೂ ಅನ್ನ ನಾವು ಬಳಸ್ಕೊಂಡು ನಾವು ಬಿಡಿಸಬೇಕಾಗ್ತೈತಿ. ಅರ್ಥ ಆಯ್ತಾ? ಇನ್ನು 35 ಒಂದು 25 ಎರಡು ಕೂಡಿಸಿರ 50 60 69 54 ಅಂದ್ರೆ 540. ಅಂದ್ರೆ ಏನ್ ಮಾಡ್ಯಾನಂದ್ರ ಫಸ್ಟ್ನೇದ ಎರಡನೇದ ಕೂಡ್ಸ್ಯಾನ, ಕೂಡಿಸಿ 9 ಇಂಟು ಮಾಡ್ಯಾನ. ಹಂಗಿರುವಂತ ಆಪ್ಷನ್ ಯಾವ್ದೈತಿ? ಎಸ್, ಇದೈತಿ ನೋಡ್ರಿ. 18 7 25 25 9 225 ಆಪ್ಷನ್ C3. ಎಸ್, ಇಂಥ ಒಂದು ಪ್ಯಾಟರ್ನ್ ಫಿಕ್ಸ್ ಪ್ಯಾಟರ್ನ್ ಅದಾವ SSC. ಮತ್ತ ಮ್ಯಾಕ್ಸಿಮಮ್ ರಿಪೀಟ್ ಆಗ್ಯಾವ ಕ್ವಶನ್ಸ್. GK ಒಳಗಂತೂ ನಾ ಹೇಳ್ತೀನಿ ಈವರೆಗೆ SSC MTS ನಡೆದಿರ್ತಕ್ಕಂಥದ್ದು ಅಂಡ್ SSC GD ನಡೆಸಿರ್ತಕ್ಕಂಥದ್ದು ಅಂಡ್ CHSL ನಡೆಸಿರ್ತಕ್ಕಂಥ ಎಲ್ಲ GK ಕ್ವಶನ್ಸ್ ಗಳನ್ನ ಒಂದ್ ಕಡೆ ಮಾಡಿ ಕನ್ನಡದಲ್ಲಿ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಈಗ ಆಲ್ರೆಡಿ ಇಟ್ಟಿದ್ದೇವೆ. ಅದನ್ನು ನೀವು ಏನಾದರೂ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಬೈ ಹ್ಯಾಂಡ್ ರಿಟರ್ನ್ ಬರ್ದಿದೆ, ಅದನ್ನ ನೀವು ಪಡ್ಕೋಬೇಕಂತಂದ್ರೆ ನಮ್ಮ ಚಾನಲ್ ಅನ್ನ ನೀವು ಏನ್ ಮಾಡ್ಕೋಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಆ್ಯಪ್ ಅಲ್ಲಿ ನಿಮ್ಗೆ ಒಂದು ಕ್ಲಾಸಸ್ ಏನು ನೋಟ್ಸ್ ಸಿಗ್ತದ ಅಂತ ಹೇಳ್ತಾ ಈ ಪ್ರಶ್ನೆನ ನಾನು ನೋಡ್ತಾ ಇದ್ದೀನಿ. ನಾನು ನೀವು ಅಷ್ಟ್ರು ಕೂಡಿ ಬಡಿಸೋಣ. ಈ ಕ್ವಶನ್ಸ್ ನಿಮಗೆ ಬರ್ಬೇಕಂತಂದ್ರ ಇಲ್ಲೊಂದು ಮಾತು ಏನು ಹೇಳ್ಬೇಕಂತಂದ್ರೆ, ರೀಸನಿಂಗ್ ನಿಮ್ದು ಔಟ್ ಆಗ್ಬೇಕಾದ್ರೆ ಒಂದು ಸ್ಟೆಪ್ ಹೇಳ್ತೀನಿ ನಿಮಗೂ. ಒಂದೇದು ಎದಿಂದ ಜಡ್ ತಕ. ಏನ್ ಹೇಳ್ರಿ? ಎದಿಂದ ಜಡ್ ತಕ ಪೊಸಿಷನ್ ಆಫ್ ದಿ ಲೆಟರ್ಸ್ ಗೊತ್ತಾಗಬೇಕು. ಒಂದೇದ ಜಡ್ 26ನೇದ ಗೊತ್ತಾಗ್ಬೇಕು. ಹಂಗ ಟಿ ನೋಡ್ರಿ 20ನೇದು ಅನ್ನೋದು ಗೊತ್ತಾಗ್ಬೇಕು. ಡಬ್ಲ್ಯೂ ಅಂದ್ರ 23ನೇದು ಗೊತ್ತಾಗ್ಬೇಕು. ಹಿಂಗ ಗೊತ್ತಾತಂದ್ರ ಅಟ್ಟ ನಿಮಗ ಆ ಒಂದು ಕ್ವಶನ್ ಅನ್ನ ವಿದಿನ್ 10 ಸೆಕೆಂಡ್ ಒಳಗೆ ಬಿಡ್ಸಕ್ ಸಾಧ್ಯ ಐತ್ರಿ. ಹಂಗಾರ ಈಗ ಸದ್ಯಕ್ಕೆ ನೋಡ್ರಿ ಐತಿ ಪಿಕ್ಸ್ 6 ನೆನ್ಪಿಟ್ಕೊಳ. ಪಿಕ್ಸ್ 6 ನೆನ್ಪಿಟ್ಕೊಳ್ದ.
ಹಂಗ ನೋಡ್ರಿ 3 ಹಿಂಗ್ ಬರೀತೀರಿ, ಎಂ ಹಿಂಗ್ ಬರೀತೀರಿ, ಡಬ್ಲ್ಯೂ ಹಿಂಗ್ ಬರೀತೀರಿ. ಇದ 3 ಹಿಂಗ್ ತಿರುಗಿಸಿ ಬರದ್ರ 13, ಇದ 3 ಹಿಂಗ್ ತಿರುಗಿಸಿ ಬರದ್ರ 23. ಇದನ್ನ ನೆನ್ಪಿಟ್ಕೊಳಕ 3 ಗತಿ ಐತಿ. ಬಾಳ ಹಂಗ ಇದನ್ನ ಹೇಳೋದ್ರೊಳಗ ಅರ್ಥ ಇಲ್ಲ. 3 ಹಿಂಗ್ ಬರೀತೀರಿ, ಅದನ್ನ ಹಿಂಗ್ ಬರದ್ರ 13, ಅದನ್ನ ಹಿಂಗ್ ಬರದ್ರ 23. ಹಿಂಗ್ ನಿಮ್ಗೆ ಏನ್ ಬರ್ಬೇಕಾಗೈತಿ ಅಂದ್ರ ಪೊಸಿಷನ್ ಆಫ್ ದ ಲೆಟರ್ ಗೊತ್ತಾಗ್ಬೇಕಾಗೈತಿ. ಆ ಪೊಸಿಷನ್ ಆಫ್ ದ ಲೆಟರ್ ಅನ್ನ ನಾನು ಒಂದು ವಿಡಿಯೋ ಕ್ಲಾಸ್ ಮಾಡಿ ಯೂಟ್ಯೂಬ್ದಾಗ ಹಾಕೇನಿ. ಅಲ್ಲಿ ನೀವು ಹೋಗಿ ನೋಡ್ರಿ, ಕಲೀರಿ, ವಿದ್ಯಾಭ್ಯಾಸ ಮಾಡ್ರಿ. ಈ ಪ್ರಶ್ನೆ ಏನೈತಿ ಅಂದ್ರ ಸಮ್ ಆಫ್ ದಿ ಲೆಟರ್ಸ್ ಬಾಳ ಐತಿ. ಸಮ್ ಆಫ್ ದಿ ಲೆಟರ್ಸ್ ನೋಡ್ರಿ, ಜಿ 7ನೇದ, ಆರ್ 18ನೇದ, ಇ 5ನೇದ, ಇ 5ನೇದ, ಎನ್ ಅಂದ್ರ 14. ಇವಷ್ಟು ಕೂಡಿಸಿದ್ರ 49 ಆಕೈತಿ. ಹಂಗಾರ ಫ್ಲವರ್ ಕೋಡ್ ಏನಾಗ್ತೈತಿ ಅಂತೇಳಿ ಕ್ವಶನ್ ಕೇಳ್ಯಾರ. ಪಿಕ್ಸ್ 6, ಎಲ್ 12, ಎ 1, ಪಿ 22, ಓ 15, ಯು 21, ಆರ್ 18. ಇವಷ್ಟು ಕೂಡಿಸಿದಾಗ ಎಷ್ಟು ಆಕೈತಿ ಅಂತೇಳಿ ನಿಮಗೆ ಕ್ವಶನ್ ಕೇಳಿದಾರ. ಕೂಡ್ಸನ್ರಿ. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಇಲ್ಲೊಂದು ಟೆಕ್ನಿಕ್ ಹೇಳ್ತೀನಿ ನೋಡ್ರಿ ನಿಮ್ಗೆ ಕೂಡ್ಸಾಕ. ಫಸ್ಟ್ 10s ಪ್ಲೇಸ್ ಅಟ್ಟು ಕೂಡ್ಸೋನು. ಇದ್ರೊಳಗಿಂದ 10 ಅಟ್ಟ ತಕ್ಕೋತನು, ಇದ್ರೊಳಗಿಂದ 20 ತಕ್ಕೋತನು, ಇದ್ರೊಳಗಿಂದ 5 10 ತಕ್ಕೋತನು, ಇದ್ರೊಳಗಿಂದ 20, ಇದ್ರೊಳಗಿಂದ 10. ಹಂಗ ತಕೊಂಡ್ರಿ 10, 30, 40, 60, 70. ನೆಕ್ಸ್ಟ್ ಏನ್ ಮಾಡ್ತಾನು 78, 79, 84, 86, 87, 89, 95 ಯಾವ ಆಪ್ಷನ್ದಾಗ ಐತಿ? C3. ಹೌದೇನಿಲ್ಲ? ಹಿಂಗೆ ನೀವು ಕೂಡ್ಸೋದು ಕಲಿಬೇಕು. ಅಲ್ಲೇದಲ್ಲೇ ಮೈಂಡ್ನಾಗ ಕೂಡಿಸ್ಬೋದು ನೋಡ್ರಿ. ಇಲ್ಲಿ ಫಸ್ಟ್ ಏನ್ ಮಾಡಿನ, ಈಗ 12 ಐತಂದ್ರೆ ಇದನ್ನ 12 ತಗೋಂಗಿಲ್ಲ, 10 + 2 ಅಂತ ಹೇಳಿ ತಗೋತೀನಿ. ಪೈಲ್ 10, 20 ಇಂಥವ್ ಏನ್ ಬಂದಿರ್ತಾವ ಇವನ್ನೊಟ್ಟು ಕೂಡಿಸ್ಕೋಬೇಕು. ಆ ನಂತರ ಯೂನಿಟ್ ಡಿಜಿಟ್ದಾಗ ಏನ್ ಬಂದಿರ್ತಾವ ಅವ್ನು ಕೂಡಿಸ್ಕೊತ ಬಂದ್ಬಿಟ್ರೆ ಮುಗಿದು ಹೋಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಮಾಡೋಣ್ರಿ. ಆ ಕ್ವಶನ್ ಯಾವ್ದು ನೋಡ್ರಿ. 6 people are sitting around a circular table. 6 ಮಂದಿ ಇದಾರು, ಟೇಬಲ್ ಸಿಟ್ಟಿಂಗ್ ಐತಿ. ಇಂಥವು ಕ್ವಶನ್ಸ್ ಬಿಡಿಸ್ಬೇಕಾದ್ರೆ ನಿಮ್ ಕಡೆ ಏನ್ ಬೇಕಪ್ಪ ಅಂತಂದ್ರ ವೊಕ್ಯಾಬುಲರಿ ಗೊತ್ತಿರ್ಬೇಕು. 6 ಜನರು ಕೇಂದ್ರಕ್ಕೆ ಮುಖ ಮಾಡಿ ಕೂತಿದಾರಂತಂದ್ರ, ಮತ್ತೆ ಇನ್ನೊಂದು ನಿಮಗೆ ಹೇಳ್ತೀನಿ, ಒಂದ ಕ್ವಶನ್ ಕೇಳ್ಯಾನು, ಇಷ್ಟೆಲ್ಲ ಓದಿ ಫಸ್ಟ್ ಅವ್ರನ್ನ ಸಿಟ್ಟಿಂಗ್ ಮಾಡ್ಕೊಂಡು ಆ ನಂತರ ಇದಕ್ಕೆ ಆನ್ಸರ್ ಮಾಡೋದ್ರೊಳಗನ ನಮ್ದು 2 ನಿಮಿಷದಿಂದ 3 ನಿಮಿಷ ಟೈಮ್ ಏನಾರ ತಿತ್ತಂದ್ರ ಈ ಪ್ರಶ್ನೆಯನ್ನ ಬಿಟ್ಟು ಮುಂದೆ ಹೋಗೋದ ಶಣತ. ಇಲ್ರಿ ಸರ್ ಇದನ್ನ ಬಿಡಿಸಬೇಕಂತಂದ್ರೆ ನಾನು ನಿಮಗ ಏನ್ ಮಾಡ್ತೀನಪ್ಪ ಅಂದ್ರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅದ ಒಂದು ವಿಡಿಯೋ ಕ್ಲಾಸ್ ಮಾಡಿ ಹಾಕ್ತೇನ್ರಿ. ನಿಮ್ದು ವೊಕ್ಯಾಬುಲರಿ ಚೆನ್ನಾಗಿತ್ತಂದ್ರ ಅಲ್ಲಿ ನಿಮಗೆ ಗೊತ್ತಾಗ್ತೈತಿ. ಅದನ್ನ ಆರಾಮ್ಸೆ ನೀವು ಬಿಡಿಸ್ತೀರಿ. ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಹೇಳ್ತೀನಿ, ಟೈಮ್ ಸೇವ್ ಮಾಡೋದ್ ಸಲುವಾಗಿ ನಾ ಹೇಳ್ತಾ ಇದ್ದೀನಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಒಂದು ಕ್ವಶನ್ ಬಂದಿತ್ತಂದ್ರ ಆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅನ್ನ ಒಟ್ಟ ಮುಟ್ಟಕ್ ಹೋಗ್ಬೇಡ್ರಿ. ಅದನ್ನ ಮ್ಯಾಥಮೆಟಿಕ್ಸ್ ಒಳಗ ಇನ್ನೊಂದಿಷ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ ಆ ಟೈಮ್ ಅನ್ನ ಉಪಯೋಗ ಮಾಡ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತಂದ್ರ, ಅದ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಏನಾರ ಒಂದ್ಸಲ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೊಟ್ಟು ಇಂಥ ಒಂದು 3 ಕ್ವಶನ್ಸ್ ಕೇಳಿದಂತಂದ್ರ 100% ಹೇಳ್ತೀನಿ, ನೀವ್ ಏನ್ ಮಾಡ್ಬೇಕಂದ್ರ ಇದ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅನ್ನ ಬಿಡಿಸ್ಕೊಂಡು ಇದರ ಸಹಾಯದಿಂದ ಅವು 3ಕ್ಕೂ ಆನ್ಸರ್ ಬಿಡಿಸೋದಿತ್ತಂದ್ರ ಇದನ್ನ ಅವಾಗ ಬಿಡಿಸ್ರಿ. ನೀವು ಒಂದು ವೇಳೆ ಒಂದ ಕ್ವಶನ್ ಇಂಥದ್ದು ಬಂದಿತ್ತಂದ್ರ ಅವಾಗ ನೀವು ಬಿಡಿಸುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನೀವು 2 ರಿಂದ 3 ಕ್ವಶನ್ ಬಿಡಿಸೋಟ ಟೈಮ್ ಇದು ತಗೊಳ್ತೈತಿ. ಅದಕ್ಕಾಗಿ ಇದನ್ನ ಬಿಡ್ಸಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ ಅದನ್ನ. ಯಾಕ? ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಂಡ್ ಇನ್ನೊಂದು ಪಾಯಿಂಟ್ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಇದ ಟೈಮ್ದಾಗ ಮುಂದೊಂದು 2-3 ಕ್ವಶನ್ಸ್ ಜಾಸ್ತಿ ಮ್ಯಾಥಮೆಟಿಕ್ಸ್ ಒಳಗೆ ಬಿಡಿಸ್ತೀರಿ. ಅದಕ್ಕೆ ನಾ ಏನ್ ಹೇಳತ್ತೀನಿ, ರೀಸನಿಂಗ್ 20ಕ್ಕೆ 20 ಬೇಡ, ನಮಗೆ 18 ಬಂದ್ರೆ ಸಾಕು. ಅಂಡ್ ಮ್ಯಾಕ್ಸಿಮಮ್ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ರಿ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಒಳಗೆ ಏನ್ ಬಿಡಿಸೋರ, GK ಒಳಗೆ ಏನ್ ಬಿಡಿಸೋರ, ಇಂಗ್ಲಿಷ್ ಒಳಗೆ ಏನ್ ಬಿಡಿಸೋರ, ಹಿಂದಿ ಒಳಗೆ ಏನ್ ಬಿಡಿಸೋರ. ಅದಕ್ಕೆ ನಾ ಹೇಳಕತ್ತೀನ್ರಿ, ಇಂಥವು ಕ್ವಶನ್ಸ್ ಬಂದಾಗ ಜಸ್ಟ್ ಸ್ಕಿಪ್ ಇಟ್, ಬಿಟ್ಬಿಡ್ರಿ. ಮತ್ತೆ SSC GD ಅವರು ಆಲ್ಮೋಸ್ಟ್ ಕ್ವಶನ್ ಪೇಪರ್ ಎಲ್ಲ ನೋಡಿದೇನ್ರಿ. ಅವ್ರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೊಟ್ಟಿರ್ತಾನ, ಒಂದ ಕ್ವಶನ್ ಕೊಟ್ಟಿರ್ತಾನ, ಆ ಕ್ವಶನ್ ನೀವು ಬಿಟ್ಟು ಮುಟ್ಟಕ ಹೋಗ್ಬೇಡ್ರಿ, ಬಿಟ್ಟ ಬಿಡ್ರಿ. ಎಸ್, ಮುಂದಿನ ಕ್ವಶನ್ಸ್ ತಗೊಳ್ತೇನ್ರಿ. ಏನಂತಂದ್ರ ಇದ್ರೊಳಗ ಇದು ಡೈಸ್ ಮೇಲೆ ಬಂದಿರತಕ್ಕಂತ ಪ್ರಶ್ನೆ. ಈ ಡೈಸ್ ಮೇಲೆ ಬಂದಿರತಕ್ಕಂತ ಪ್ರಶ್ನೆಯನ್ನ ನಾವು ಬಿಡಿಸ್ಬೇಕೀಗ. ಡೈಸ್ ಮೇಲೆ ಬಂದಾಗ 2 ತರ ಡೈಸ್ ಬರ್ತಾವ. ಒಂದು ಓಪನ್ ಡೈಸ್, ಇನ್ನೊಂದು ಕ್ಲೋಸ್ ಡೈಸ್ ಅಂತ ಹೇಳಿ ಬರ್ತಾವ. ಓಪನ್ ಡೈಸ್, ಕ್ಲೋಸ್ ಡೈಸ್.
ಇದು ಸಾರಿ ಓಪನ್ ಡೈಸ್ ಕ್ಲೋಸ್ ಡೈಸ್ ಆಯ್ತು. ಸ್ಟ್ಯಾಂಡರ್ಡ್ ಅಂಡ್ ನಾನ್ ಸ್ಟ್ಯಾಂಡರ್ಡ್ ಡೈಸ್ ಅಂತ ಬರ್ತಾವ. ಸ್ಟ್ಯಾಂಡರ್ಡ್ ಅಂದ್ರೆ ಸಮ್ ಆಫ್ ಅಪೋಸಿಟ್ ಪೇಸ್ ಇಸ್ ಈಕ್ವಲ್ ಟು 7, ದೆನ್ ದಿಸ್ ಈಸ್ ಸ್ಟ್ಯಾಂಡರ್ಡ್ ಡೈಸ್. ನಾನ್ ಸ್ಟ್ಯಾಂಡರ್ಡ್ ಡೈಸ್ ಅಂತಂದ್ರೆ ಸಮ್ ಆಫ್ ದಿ ಅಡ್ಜಸೆಂಟ್ ಸೈಡ್ ಈಸ್ ಈಕ್ವಲ್ ಟು ದಿ 7. ಅಡ್ಜಸೆಂಟ್ ಅಂದ್ರೆ ಮಗ್ಲ ದೆನ್ ಇಟ್ ಈಸ್ ಅ ನಾನ್ ಸ್ಟ್ಯಾಂಡರ್ಡ್ ಡೈಸ್. ಮತ್ತೆ ಹಿಂಗ್ ಬಂದಾಗ ಹೆಂಗ್ರಿ? ಹಿಂಗ್ ಬಂದಾಗ ಎರಡು ಪೇಸ್ ಯಾವ ಈಕ್ವಲ್ ಇರ್ತಾವಲ್ಲ ನೋಡ್ರಿ. ಇಲ್ಲಿ ಪಿ ಎಸ್ ಕಾಮನ್ ಐತಿ, ಸಾರಿ ಪಿ ಎಸ್ ಕಾಮನ್ ಐತಿ, ಇಲ್ಲಿ ಪಿ ಎಸ್ ಕಾಮನ್ ಐತಿ ನೋಡ್ರಿ. ಪಿ ಎಸ್ ಕಾಮನ್ ಐತಿ, ಪಿ ಎಸ್ ಕಾಮನ್ ಐತಿ. ಉಳಿತೇನ ಯು, ಉಳಿತೇನ ಆರ್. ಹಾಗಾಗಿ ಯು ಅಪೋಸಿಟ್ ಯಾವ್ದಾಕೈತಿ ಅಂದ್ರ ಆರ್. ಯು ಅಪೋಸಿಟ್ ಆಪ್ಷನ್ D3. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಚೆನ್ನಾಗಿ. ಪಿ ಎಸ್ ಏನಾಗ್ಯಾವು? ಕಾಮನ್ ಅದಾವ. ಪಿ ಎಸ್ ಏನದಾವು? ಕಾಮನ್. ಪಿ ಎಸ್ ಕಾಮನ್. ಉಳಿತೇನ ಯು, ಉಳಿತೇನ ಆರ್. ಹಂಗಾರ ಆರ್ಗ ಅಪೋಸಿಟ್ ಏನಾತು? ಯು. ಹಾಗಾಗಿ ನಮ್ಮ ಉತ್ತರ ಯು ಕ ಅಪೋಸಿಟ್ ಆರ್. ಕೆಳಗೆ ತೋರಿಸಿರ್ತಕ್ಕಂಥ ಮುಖದ ಮೇಲೆ ಇವನ ಬದಲಿಗೆ ಯಾವ್ದು ಬರ್ತೈತಿ ಕೇಳ್ಯಾರ. ಇವನ ಬದಲಿಗೆ ಆರ್ ಬರ್ತೈತಿ. ಆಪ್ಷನ್ D4. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಏದಿಂದ ಜಡ್ ತಕ್ಕ ಲೆಟರ್ದ ಪೊಸಿಷನ್ ಗೊತ್ತಿರ್ಬೇಕು. ಇ ಎಷ್ಟನೇದ್ರಿ? 5ನೇದ. ಜಿ ಎಷ್ಟನೇದ? 7ನೇದ. ಕೆ ಎಷ್ಟನೇದ? 11ನೇದ. ಕೆ ಎಷ್ಟನೇದ್ರಿ? 11ನೇದ. ಕ್ಯೂ ಎಷ್ಟನೇದ? 17ನೇದು. ಹಂಗಾರೆ ಎಷ್ಟು ಹೆಚ್ಚಾತು? 2 ಹೆಚ್ಚಾತು. ಎಷ್ಟು ಹೆಚ್ಚಾತು? ಎಷ್ಟು ಹೆಚ್ಚಾತಿದು? 3, 4 ಹೆಚ್ಚಾಯ್ತು. ಎಷ್ಟು ಹೆಚ್ಚಾಯ್ತು? 6 ಹೆಚ್ಚಾಯ್ತು. ಇನ್ನು ಎಷ್ಟು ಹೆಚ್ಚಾಗಬೇಕು? 8 ಹೆಚ್ಚಾಗಬೇಕು. 8 ಹೆಚ್ಚಾಗ್ಬೇಕಾರೆ ಕ್ಯೂ ಅಂದ್ರೆ 17. 17ಕ್ಕೆ 8 ಕೂಡಿಸಿದ್ರೆ 25. 25ನೇ ಅಕ್ಷರ ಯಾವ್ದಪ್ಪ ಅಂದ್ರೆ ವಾಯ್. ವಾಯ್ದಿಂದ ಇರುವಂಥವು ಇವು ಎರಡದವ್ರು, ಇವು ಎರಡು ಹೋದವು. ಇನ್ನು ಮುಂದಿನ ನೋಡು ಜಡ್ ಅಂದ್ರೆ 26, 24, 20 ಅಂದ್ರೆ 2 ಕಡಿಮೆ ಆಯ್ತು, 2 ಕಡಿಮೆ ಆಯ್ತು. ಇನ್ನು 4 ಕಡಿಮೆ ಆಯ್ತು, 6 ಕಡಿಮೆ ಆಯ್ತು, ಇನ್ನು 8 ಕಡಿಮೆ ಆಯ್ತು. 14ರೊಳಗೆ 8 ತೆಗೆದ್ರೆ 2, 6 ಉಳಿತು. 6ನೇ ಅಕ್ಷರ ಎಫ್ ಇರುವಂಥ ಆಪ್ಷನ್ ಇದು ಒಂದೇ ಐತಿ. ಸೊ ಹಾಗಾಗಿ ಇದು ಹೋಯ್ತು. ಆಪ್ಷನ್ ಸಿ ನಮ್ದು ಉತ್ತರ ಆಗ್ತೈತಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ತಗೊಳ್ತೇನೆ ರೀ. ಆ್ಯಂಡ್ ಈ ಪ್ರಶ್ನೆಯನ್ನ ನಾವು ಆರಾಮ್ಸೆ ಬಿಡಿಸೋಣ. ಇದಕ್ಕೆ ಏನತ್ತಾರ ಅಂತಂದ್ರೆ ಹುದುಗಿ ಹೋಗಿರುವ ಚಿತ್ರ ಅಥವಾ ಆಕೃತಿ ಅಂತ ಕರೀತಾರೆ. ಈ ಒಂದು ಚಿತ್ರದೊಳಗ ಇಲ್ಲಿರುವಂಥ ಯಾವ ಚಿತ್ರಗಳು ಅಡಿಗೆ ಕೂತಾವು ಅಂತೇಳಿ ಕ್ವಶನ್ ನೋಡ್ರಿ. ಈ ರೀತಿ ಇರ್ತಕ್ಕಂಥದ್ದು ಎಲ್ಲೂ ಹುಡುಕಾಡ್ರು ಕೂಡ ಸಿಗಂಗಿಲ್ಲ. ಹಾಗಾಗಿ ಆಪ್ಷನ್ ಎ ತೆಗೆದ ಬಿಡ್ರಿ. ಆಪ್ಷನ್ ಬಿನು ಹಂಗೆ ಟ್ರಯಾಂಗಲ್ ಈಕ್ವಲ್ ಸೇಪ್ ಇರುವಂಥವು ಯಾವುವು ಇಲ್ಲ. ಹಾಗಾಗಿ ಬಿನು ತೆಗೆದ್ಬಿಡ್ರಿ. ಈಗ ಸದ್ಯಕ್ಕೆ ನಮಗೆ ಬೇಕಾಗಿದ್ದು ಸಿ ಮತ್ತು ಡಿ ಕಾನ್ಸಂಟ್ರೇಷನ್ ಮಾಡಿ ನಾವು ನೋಡ್ಬೇಕಾಗ್ತೈತ್ರಿ. ಇಲ್ಲಿ ನೋಡ್ರಿ, ಇದು ಈ ಕಡೆ ಮೂರ್ತಿ ಮಾಡೈತಿ, ಇದು ಈ ಕಡೆ ಮೂರ್ತಿ ಮಾಡೈತಿ. ಹಾಗಾಗಿ ಇದನ್ನ ನೋಡ್ರಿ. ಸೊ ಹಿಂಗೆ ಬಂದೈತಿ, ಈ ರೀತಿ ಐತಿ. ಸೊ ಆಪ್ಷನ್ D4 ಆಗ್ತೈತಿ ನಮ್ದು ಆನ್ಸರ್. ಈ ರೀತಿ ಈ ಪ್ರಶ್ನೆನ ಬಿಡಿಸೋಣ್ರಿ. ನೋಡ್ರಿ, ಒಂದು ಕ್ವಶನ್ ರೀಸನಿಂಗ್ ಒಳಗೆ ಬಿಡಿಸಾಕ ಆನ್ ಆನ್ ಎವರೇಜ್ ನನ್ನ ಪ್ರಕಾರ 10 ಸೆಕೆಂಡ್ ಮ್ಯಾಕ್ಸಿಮಮ್ ಆಯಿತು. ಅದಕ್ಕಿಂತ ಕಡಿಮೆ ಟೈಮ್ ತೊಗೊಂಡು ನಾವು ಸಾಲ್ವ್ ಮಾಡಿದ್ವಿ ಅಂತಂದ್ರೆ ನಾವೇನಾರ ಮುಂದೆ ಹೋಗಕ್ಕೆ ಸಾಧ್ಯತೆ ಇಲ್ಲ. ಅಂತಂದ್ರೆ ಹಂಗೆ ಉಳಿದು ಬಿಡೋದಾಗ್ತೈತಿ ರೀ. ಪ್ರಶ್ನೆಯಿಂದ ಇದನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಬಿಡಿಸ್ಬೇಕಾಗ್ತೈತಿ. ಇದ್ರೊಳಗೆ ನೀವು ಪರ್ಫೆಕ್ಟ್ ಆಗಿ ಯಾವ ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬೇಕು ಅನ್ನೋದನ್ನ ಡಿಟೇಲ್ ಆದಂತ ಕ್ಲಾಸ್ ಅನ್ನ ನೋಡಿದಾಗ ನಿಮ್ಗೆ ಗೊತ್ತಾಗ್ತೈತಿ. ಹಂಗ ಅರ್ಜುನ್ ಪರಮ ಬ್ಯಾಚ್ ನೀವು ಏನಾರು ತಗೊಂಡ್ರಿ ಅಂದ್ರೆ ಅಲ್ಲಿ ನಿಮ್ಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳಾಗಿರ್ತಕ್ಕಂಥದ್ದು SSGD ಮತ್ತು MTS CHSL ಕೂಡ ಟಾಪಿಕ್ ವೈಸ್ ಇಯರ್ ವೈಸ್ ಕವರ್ ಮಾಡೈತಿ. ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಆ್ಯಂಡ್ ಅದು ನಿಮ್ಗೆ ಕ್ಲಾಸ್ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ನಮ್ಮ ಗ್ಲೋಬಲ್ ಎಜುಕೇಶನ್ ಆ್ಯಪ್ನೊಳಗೆ ಸಿಗ್ತೈತಿ. 10 ಚಿತ್ರ ಐತ್ರಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಜಸ್ಟ್ ನಿಮಗೆ ಅನುಕೂಲ ಆಗ್ತೈತ್ರಿ. ಹಂಗಾರೆ ಈ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ ನಾವೀಗ. ಈಗ ಸದ್ಯಕ್ಕೆ ನಾನು ಡೈರೆಕ್ಟ್ ಆಗಿ ಏನೋ ಚೂಸ್ ಮಾಡ್ಕೋತೇನೆ. ಹಿಂಗೆ ಚೂಸ್ ಮಾಡ್ಕೋಬೇಕಾದ್ರೆ ಏನು ಸ್ಟೆಪ್ಸ್ ಫಾಲೋ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಕ್ಲಾಸ್ನಾಗ ಹೇಳ್ತೀನಿ. ಇಲ್ಲಿ ನೋಡ್ರಿ, ಎಲ್ಲರೂ ಇಂಟು ಇದ್ದಿದ್ದು ಪ್ಲಸ್ ಇದ್ದಿದ್ದು ಇಂಟು ಮಾಡಿ ನೋಡೋಣ. ಫಸ್ಟ್ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಇಂಟು ಹಾಕೋನು. ಇಲ್ಲಿ ಏನೈತಿ ಅಂದ್ರೆ ಇಂಟು ಐತಿ, ಇಲ್ಲಿ ಪ್ಲಸ್ ಹಾಕೋನು. ಹಾಗಾಗಿ ಏನಪ್ಪಾ ಅಂತಂದ್ರೆ ಫಸ್ಟ್ ಡಿವೈಡ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಈಗ 42 ಐತಿ, ಹೆಂಗೈತಿ ಹಂಗೆ ಬರ್ಕೋತ್ನು. ಇಂಟು ಐತಿ, ಇಂಟು ಬರ್ಕೋತ್ನು. 16 ಡಿವೈಡೆಡ್ ಬೈ 7 ಇದನ್ನ ಹಿಂಗೆ ಬರ್ಕೋಬಹುದು ನಾನು. -36 ಪ್ಲಸ್ 16. 7 1 7 6 16 96. 96 ಒಳಗೆ 36 ಪ್ಲಸ್ 16. 96 ಒಳಗೆ 36 ತೆಗೆದ್ರೆ 60 ಉಳಿತು.
60 ಪ್ಲಸ್ 16 ಕೂಡಿಸಿದ್ರೆ ನಮಗೆ 70 76 ಈಕ್ವಲ್ ಟು 70 ಹಾಗಾಗಿ ಆಪ್ಷನ್ ಸಿ ನಮ್ದು ರೈಟ್ ಆಗ್ತೈತಿ. ನೀವು ಒಂದ್ ವೇಳೆ ಇದನ್ನ ಚೂಸ್ ಮಾಡ್ಕೊಳ್ಳೋದು ಗೊತ್ತಾಗ್ಲಿಕ್ಕಂದ್ರೆ ಎಲ್ಲಾ ಆಪ್ಷನ್ ಹಾಕಿ ನೋಡೋದಾಕೈತಿ. ಆನ್ ಇಂಡಿವಿಜುವಲ್ ಪ್ರತಿಯೊಂದಕ್ಕೂ ನೀವು ಏನ್ ಮಾಡ್ಬೇಕಾಕೈತಿ, ಮಿನಿಮಮ್ ಇಲ್ಲ ಅಂತಂದ್ರು 15 ರಿಂದ 15 ಸೆಕೆಂಡ್ ವೇಸ್ಟ್ ಮಾಡೋದಾಕೈತಿ. ಹಂಗ ಮಾಡಿದಾಗ ನೀವು ಸುಮಾರು 2 ರಿಂದ 3 ನಿಮಿಷ ಈ ಕ್ವಶನ್ ಬಿಡ್ಸಕ್ ಟೈಮ್ ತೊಂದ್ರೆ ಮುಂದೆ ಕ್ವಶನ್ ಬಿಡ್ಸಕ್ ಸಾಧ್ಯ ಆಗಂಗಿಲ್ಲ. ನಿಮ್ದು ಸ್ಪೀಡು ಅಷ್ಟೇ ಇರಬೇಕು, ಎಕ್ಯುರೇಷನು ಅಷ್ಟೇ ಇರಬೇಕು. ಅದರ ಜೊತೆಗೆ ನಿಮ್ದು ಏನ್ ಬರ್ಬೇಕಪ್ಪ ಅಂತಂದ್ರ ಅಕ್ಯುರೇಟ್ ಆಗಿ ಕಡಿಮೆ ಟೈಮ್ದೊಳಗೆ ಬಿಡಿಸುವಂಥದ್ದು ಆಗ್ಬೇಕು. ಸ್ಪೀಡ್ ಐತೈತೆ ಹೇಳಿಕೇಸಿ ಆ ಕಡೆ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳಂಗಿಲ್ಲ. ಸ್ಪೀಡು ಇರಬೇಕು, ಎಕ್ಯುರೇಟ್ ಇರಬೇಕು, ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದನ್ನ ಕಲ್ತಿರ್ಬೇಕು. ಅದನ್ನ ನಾವು ಬಹಳ ನೀಟಾಗಿ ಕಲಿಸ್ಕೊಡ್ತೀವಿ. ನೆಕ್ಸ್ಟ್ ಕ್ವಶನ್, ಇಲ್ಲೊಂದು ಕ್ವಶನ್ ಬಂದೈತಿ. 4 ಕ್ಲಸ್ಟರ್ ಇದಾವ. ಇದೊಂದು ಕ್ಲಸ್ಟರ್ ಐತಿ, ಇದೊಂದು ಕ್ಲಸ್ಟರ್ ಐತಿ. ಇಲ್ಲಿ ಯಾವ ಕ್ಲಸ್ಟರ್ ಬರ್ತೈತಿ ಅನ್ನೋದು ಕ್ವಶನ್ ಕೇಳಿದಾರ. ನಾವು ಇದನ್ನ ಬಿಡಿಸ್ಬೇಕಾದ್ರೆ ಸ್ವಲ್ಪ ಗಮನ ಬಿಟ್ಟು ನೋಡ್ಬೇಕು. ಆನಂತರ ಎ ದಿಂದ ಜಡ್ ತಕ್ಕ ಕರೆಕ್ಟ್ ಆಗಿ ನಿಮಗೆ ಪೊಸಿಷನ್ ಗೊತ್ತಿರಬೇಕು. ಜಡ್ ಅಂದ್ರ 26, ಎ ಅಂದ್ರ 1, ಸಿ ಅಂದ್ರ 3, ಎಫ್ ಅಂದ್ರ 6. ನೆಕ್ಸ್ಟ್ ನೋಡ್ರಿ, ಡಬ್ಲ್ಯೂ ಅಂದ್ರ 23, ಎಕ್ಸ್ ಅಂದ್ರ 24, ಜೆಡ್ ಅಂದ್ರ 26, ಸಿ ಅಂದ್ರ 3. ಹಾಗಾಗಿ 26 ಇದ್ದಿದ್ದು ಏನಾಗಿದೆಪ್ಪ ಅಂತಂದ್ರ 26 ಇದ್ದಿದ್ದು 23 ಆಗಿದೆ. 23 ಇದ್ದಿದ್ದು ಮತ್ತ 3 ತೆಗೆದು ಅಂತಂದ್ರೆ 20 ಆಗ್ತೈತ್ರಿ. 20ನೇ ಅಕ್ಷರ ಯಾವ್ದಂದ್ರ ಟಿ ಆಕೈತಿ. ಟಿ ಇರುವಂತ ಆಪ್ಷನ್ ಒಂದ ಐತಿ, ಆಪ್ಷನ್ D4. ಅಂಡ್ ನೆಕ್ಸ್ಟ್ ನೋಡ್ರಿ, 1 ಇದ್ದಿದ್ದು ಏನಾಗಿತ್ತಪ್ಪ ಅಂತಂದ್ರ 24 ಆಗ್ಯದ. ಎಷ್ಟಾಗಿದ್ರಿ? 24. ಅಂದ್ರೆ ಪ್ಲಸ್ ಎಷ್ಟು ಆಗಿದೆ ನೋಡ್ರಿ, ಅಂದ್ರೆ ಮೈನಸ್ ಆಗೈತಿ. 24 ಇದ್ದಿದ್ದು 1 ಆಗ್ಬೇಕಾದ್ರೆ ಮೈನಸ್ ಆಗಿರ್ತೈತಿ. ಅಂದ್ರೆ ನಿಮ್ಗೆ ಅಂದ್ರೆ ಎ ದಿಂದ ಜಡ್ ಹಿಂಗೆ ಗುರುತಿಸ್ತೀರಿ ಗೊತ್ತೈತಿ ನೀವು. ಎ 1ನೇದಾದ್ರೆ ಜಡ್ 26ನೇದ. ಮತ್ತು ಅಲ್ಫಾಬೆಟ್ ನೀವು ನೋಡೋದಾದ್ರೆ ಎ ಬಿ ಸಿ ಡಿ ಎಫ್ ಜಿ ಜಡ್ ಹಿಂಗೆ ಇರ್ತೈತಿ. ಹಂಗಾಗಿ ಇಲ್ಲಿ ಏನಿರ್ತೈತಿ ವಾಯ್ ಇರ್ತೈತಿ, ಇಲ್ಲಿ ಏನಿರ್ತೈತಿ ಎಕ್ಸ್ ಇರ್ತೈತಿ. ಹಿಂಗೆ ಅಲ್ಫಾಬೆಟ್ ರಿಪ್ರೆಸೆಂಟೇಷನ್ ಮಾಡಿದಾಗ ಗೊತ್ತಾಗ್ತೈತ್ರಿ. ರಿವರ್ಸ್ ಯಾವ್ದಂದ್ರೆ ಆಪ್ಷನ್ D4. ನೆಕ್ಸ್ಟ್ ಕ್ವಶನ್ಕ ಮೂಮೆಂಟ್ ತಗೊಳ್ರಿ. ಆ ಕ್ವಶನ್ನ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಮೇಲೆ ಐತಿ. ಇದು ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ 2 ಪಾರ್ಟನ್ನ ಹೊಂದಿರ್ತೈತಿ, ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ ಪಾರ್ಟ್ ಅಂತೇಳಿ. ಆಲ್ ಬಾಟಲ್ಸ್ ಆರ್ ಬ್ಯಾಗ್ಸ್ ಅಂದ್ರೆ ಆಲ್ ಅದ್ದದ ಒಳಗಡೆ ಹೋಗ್ತೈತಿ, ಬಾಟಲ್ ಒಳಗಡೆ ಬರಿಬೇಕು. ಆಲ್ ಬಾಟಲ್ಸ್ ಆರ್ ಬ್ಯಾಗ್ಸ್. ಬ್ಯಾಗ್ ಏನಾಗ್ತೈತಿ ಅಂದ್ರೆ ಹೊರಗಡೆ ಬರ್ತೈತಿ, ಬ್ಯಾಗ ಹೊರಗಡೆ ಬತ್ತು. ಬಾಟಲ್ಸ್ ಏನಾಯ್ತು ಒಳಗಡೆ ಹೋತು, ಬ್ಯಾಗ ಹೊರಗಡೆ ಬತ್ತು. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರ ಸಮ್ ಬ್ಯಾಗ್ಸ್ ಆರ್ ಪೆನ್ಸಿಲ್. ಇಲ್ಲಿ ಬ್ಯಾಗ್ ಅದಾವು, ಸಮ್ ಅಂದ್ರೆ ಈ ರೀತಿ ರಿಪ್ರೆಸೆಂಟ್ ಮಾಡ್ಬೇಕು. ಸಮ್ ಬ್ಯಾಗ್ಸ್ ಆರ್ ಪೆನ್ಸಿಲ್. ಇದೇನಪ್ಪ ಅಂದ್ರೆ ಪೆನ್ಸಿಲ್. ಇದೇನಿದು ಪೆನ್ಸಿಲ್. ಸಮ್ ಪೆನ್ಸಿಲ್ಸ್ ಆರ್ ಶಾರ್ಪ್ನರ್ಸ್. ಪೆನ್ಸಿಲ್ಸ್ ಇಲ್ಲಿದಾವು. ಇಲ್ಲಿ ಏನಪ್ಪಾ ಅಂದ್ರೆ ಶಾರ್ಪ್ನರ್ಸ್ ಬರ್ತಾವ, ಶಾರ್ಪ್ನರ್ಸ್. ಇಲ್ಲಿ ಶಾರ್ಪ್ನರ್ಸ್ ಬರ್ತಾವ. ಹಂಗಾದ್ರೆ ಕನ್ಕ್ಲೂಷನ್ ಪಾರ್ಟ್ ಏನಾಗ್ತೈತಿ ಅಂತ ಹೇಳಿ ಕ್ವಶನ್ ಕೇಳಿದಾರ. ಸಮ್ ಶಾರ್ಪ್ನರ್ಸ್ ಆರ್ ಬಾಟಲ್ಸ್ ಅಂದ್ರೆ ಶಾರ್ಪ್ನರ್ಸ್ ಇಲ್ಲಿದಾವು, ಬಾಟಲ್ಸ್ ಇಲ್ಲಿದಾವು. ಒಂದಕ್ಕೊಂದು ಏನು ಸಂಬಂಧ ಇಲ್ಲ, ಅದಕ್ಕಾಗಿ ಒಂದೇದು ಫಾಲೋಸ್ ಆಗಂಗಿಲ್ಲ. ಎರಡನೇದ ಸಮ್ ಬಾಟಲ್ಸ್ ಆರ್ ಪೆನ್ಸಿಲ್ಸ್. ಬಾಟಲ್ಸ್ ಇಲ್ದಾವು, ಪೆನ್ಸಿಲ್ಸ್ ಇಲ್ದಾವು. ಒಂದ್ಸಲ ರೈಟ್ ಆಕೈತಿ, ಇನ್ನೊಂದ್ಸಲ ರಾಂಗ್ ಆಕೈತಿ. ಒಂದ್ಸಲ ರೈಟ್ ಆಗಿ ರಾಂಗ್ ಆತಂದ್ರ 100% ಹೇಳ್ತೇನ್ರಿ ಅದ್ರ ರಾಂಗ. ಸೊ ನೈದರ್ ಕನ್ಕ್ಲೂಷನ್ ಫಸ್ಟ್ ನಾರ್ ಕನ್ಕ್ಲೂಷನ್ 2 ಫಾಲೋಸ್ ಆಪ್ಷನ್ B2. ಒಂದು ಫಾಲೋ ಆಗಂಗಿಲ್ಲ, ಎರಡನೇದು ಫಾಲೋ ಆಗಂಗಿಲ್ಲ. ಇಲ್ಲಿ ಬರ್ರಿ, ಇದನ್ನ ಕನ್ನಡದಾಗ ಅವರು ಯಾವ ರೀತಿ ಹಾಕ್ಬೇಕು ಅನ್ನೋದು ಹೇಳ್ತೇನ್ರಿ. ಕನ್ನಡ ಮೀಡಿಯಂದವ್ರು ಯಾವ ರೀತಿ ಇದನ್ನ ಬಿಡಿಸ್ಬೇಕು ನೋಡ್ರಿ, ಚೆನ್ನಾಗಿ ನೋಡ್ರಿ. ಕೆಲವು ಹೊತ್ತು ಬಂದಾಗ ಏನ್ ಮಾಡ್ಕೋಬೇಕಂದ್ರೆ ಈ ರೀತಿ ಗುರ್ತಿಸ್ಬೇಕ್ರಿ. ನೆಕ್ಸ್ಟ್ ಅದ ಏನಾರ ರೀ ಆಲ್ ಅಂತಂದ್ರ ಎಲ್ಲ ಹತ್ ಬಂದಾಗ ಒಂದ್ರೊಳಗೆ ಒಂದು ಚಿತ್ರ ಗುರ್ತಿಸ್ಬೇಕ್ರಿ. ಎಲ್ಲ ಬಾಟ್ಲಿಗಳು ಅಂದ್ರ ಬಾಟ್ಲಿಗಳು ಒಳಗೆ ಹೋಗ್ತಾವ್ರಿ, ಬ್ಯಾಗ್ಗಳು ಹೊರಗೆ ಬರ್ತಾವ. ಬಾಟ್ಲಿಗಳು ಬ್ಯಾಗ್ಗಳು ಅಂದ್ರೆ ಎಲ್ಲಾ ಬಾಟ್ಲಿಗಳು ಒಳಗೆ ಹೋಗ್ತಾವ, ಬ್ಯಾಗ್ಗಳು ಹೊರಗೆ ಬರ್ತಾವ. ಎಲ್ಲ ಬಂದಾಗ ಈ ರೀತಿ ರಿಪ್ರೆಸೆಂಟೇಷನ್ ಮಾಡ್ಬೇಕು. ಆ ನಂತರ ಕೆಲವು ಬ್ಯಾಗ್ಗಳು ಪೆನ್ಸಿಲ್ಗಳು, ಬ್ಯಾಗ್ ಇಲ್ದಾವು, ಪೆನ್ಸಿಲ್ ಚಿತ್ರ ಇಲ್ಲಿ ತೆಗೆದು ಪೆನ್ಸಿಲ್ಗಳು ಅಂದ್ರೆ ಪೆನ್ಸಿಲ್ಗಳು. ಕೆಲವು ಪೆನ್ಸಿಲ್ಗಳು ಶಾರ್ಪನರ್ಗಳು ಅಂದ್ರೆ ಅಳಸು ರಬ್ಬಲ್. ಆ ನಂತರ ಈಗ ಏನಾಯ್ತು, ಹೇಳಿಕೆದಿಂದ ನಾವು ಡಯಾಗ್ರಾಮ್ ರಿಪ್ರೆಸೆಂಟ್ ಮಾಡ್ಕೊಂಡಿವಿ. ಇನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ತೀರ್ಮಾನಗಳಿಂದ ನಾವು ತೀರ್ಮಾನವನ್ನ ತಗೋಬೇಕು. ಕೆಲವು ಶಾರ್ಪ್ನರ್ಗಳು ಅಂದ್ರೆ ಇಲ್ಲಿರುವಂತ ಶಾರ್ಪನರ್ಗಳು ಬಾಟ್ಲಿಗಳು ಅಂತ ಹೇಳ್ತಾರ. ಬಾಟ್ಲಿ ಇಲ್ಲಿದಾವ, ಶಾರ್ಪ್ನರ್ ಇಲ್ಲೈತಿ, ಒಂದಕ್ಕೊಂದು ರಿಲೇಷನ್ ಇಲ್ಲ. ಹಾಗಾಗಿ ಫಸ್ಟ್ ಕನ್ಕ್ಲೂಷನ್ ನಾಟ್ ಫಾಲೋಸ್.
ಸೆಕೆಂಡ್ ಕನ್ಕ್ಲೂಷನ್ ಕೆಲವು ಬಾಟ್ಲ್ಗಳು ಪೆನ್ಸಿಲ್ಗಳು ಅಂತ ಹೇಳ್ತಾರೆ. ಕೆಲವು ಬಾಟ್ಲಿಗಳು ಏನಾಗ್ಯಾವ ಅಂತ ಹೇಳ್ತಾರ, ಪೆನ್ಸಿಲ್ಗಳು ಅತ್ಯಾವ. ಆ ಬಾಟ್ಲಿಗಳು ಇಲ್ಲಿದಾವು, ಪೆನ್ಸಿಲ್ಗಳು ಇಲ್ದಾವು. ಕೆಲವು ಅಂತಂದಾಗ ಒಂದ್ಸಲ ರೈಟ್ ಆಕೈತಿ, ಬಟ್ ಇನ್ನೊಂದ್ಸಲ ವಿಚಾರ ಮಾಡಿದಾಗ ರಾಂಗ್ ಆಗ್ತೈತಿ. ಹಾಗಾಗಿ ಒಮ್ಮೆ ರೈಟ್ ಆಗಿ ಒಮ್ಮೆ ರಾಂಗ್ ಆತಂದ್ರೆ ರಾಂಗ್ ಆಗ್ತೈತಿ. ಒಂದನೇದು ಫಾಲೋ ಆಗ್ಲಿಲ್ಲ, ಎರಡನೇದು ಫಾಲೋ ಆಗ್ಲಿಲ್ಲ, ಎರಡು ಫಾಲೋ ಆಗ್ಲಿಲ್ಲ ಅಂದ್ರೆ ಏನ್ ತಗೋಬೇಕು ನೋಡ್ರಿ, ನೈದರ್ ಕನ್ಕ್ಲೂಷನ್ ಫಸ್ಟ್ ನಾರ್ ಕನ್ಕ್ಲೂಷನ್ ಟು ಫಾಲೋಸ್ ಅಂತ ಹೇಳಿ ಇದಕ್ಕೆ ನೀವು ತಗೋಬೇಕಾಕತಿ. ಕೇವಲ ತೀರ್ಮಾನ 1 ಅಥವಾ 2 ಅನುಸರಿಸುವುದಿಲ್ಲ. ತೀರ್ಮಾನ 1 ಅನುಸರಿಸಂಗಿಲ್ಲ, ತೀರ್ಮಾನ 2 ಕೂಡ ಅನುಸರಿಸುವುದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾಗಿ ಇನ್ನ ಮುಂದಿನ ಪ್ರಶ್ನೆನ ನಾನು ನಿಮಗೆ ತಗೋತೇನ್ರಿ. ಅದೇ ಏನೈತಪ್ಪ ಅಂತಂದ್ರೆ, ವಿಚ್ ಆಫ್ ದ ಆಪ್ಷನ್ ರಿಪ್ರೆಸೆಂಟ್ ದ ಕರೆಕ್ಟ್ ಆರ್ಡರ್ ಆಫ್ ದಿ ಗಿವನ್ ವರ್ಡ್ಸ್ ಆಸ್ ಇಂಗ್ಲಿಷ್ ಡಿಕ್ಷನರಿ. ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಇವತ್ತನ್ನ ಹೆಂಗೆ ರೀಪ್ರೆಸೆಂಟೇಷನ್ ಮಾಡ್ತೀರಿ ಅಂತೇಳಿ ಕೇಳ್ತಾರ. ಫಸ್ಟ್ ಕಾಮನ್ ಇರುವಂಥವನ್ನ ಎಲ್ಲ ತೆಗೆದ್ಬಿಡ್ನು. ಇಲ್ಲಿ ತನಕ ಇದು ಕಾಮನ್ ಐತಿ. ಎನ್ ಫೈಲೋ, ಎಸ್ ಫೈಲೋ, ಜಿ ಫೈಲೋ, ಟಿ ಫೈಲೋ, ಜಿ ಫೈಲ. ಹಂಗಾರ ಫಸ್ಟ್ 4 ಇರುವಂಥದ್ದು. ಫಸ್ಟ್ 4 ಇರುವಂಥವು ಎರಡದಾವು, ಇವು 2 ಅದು. ಆಪ್ಷನ್ ಸಿ ಮತ್ತು ಡಿ 2 ಉಳಿದು. ನೆಕ್ಸ್ಟ್ ನೋಡ್ರಿ, ಆ್ಯಂಡ್ ಇದಾದ ಕೂಡಲೇ ನೆಕ್ಸ್ಟ್ ಲೆಟರ್ ನೋಡೋನು. ಎನ್, ಎಸ್, ಟಿ. ಎನ್ ಇದ್ದಿದ್ದು ತಗೊಂಡು ಅದ ಎನ್ ಎ ತಗೋಬೇಕು, ಡಬಲ್ ಎನ್ ತಗೋಬೇಕು. ಎಸ್ ಎನ್ ಎ ತಗೋಬೇಕಂದ್ರೆ ಎನ್ಕಿಂತ ಫೈಲನ ಎ ಬರ್ತೈತಿ. ಹಾಗಾಗಿ 4-2 ಇರುವಂಥ ಆಪ್ಷನ್ ಒಂದೈತ್ರಿ, ಆಪ್ಷನ್ ಸಿ. ಈ ರೀತಿ ಪಟ್ನ ಸೆಟ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡ್ಬಿಡೋದು. ಓಕೆನಾ. ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ. ಈ ಬ್ಲಡ್ ರಿಲೇಷನ್ ಬಿಡಿಸ್ಬೇಕಾದ್ರೆ ನಿಮಗೊಂದು ಚೂರು ಏನು ಬೇಕಪ್ಪ ಅಂತಂದ್ರೆ, ಸಮಾಧಾನ ಬೇಕು, ಶಾಂತಿ ಬೇಕು, ಆರಾಮ್ಸೆ ಬಿಡಿಸ್ಬೇಕು. ಈಗ ಸದ್ಯಕ್ಕೆ ಸಮಾಧಾನ ಶಾಂತಿಯಿಂದ ಹೆಂಗೆ ಬಿಡಿಸೋದು, ಏನು ಬಿಡಿಸೋದು, ಫಸ್ಟ್ ನಿಮಗೆ ವೊಕ್ಯಾಬುಲರಿ ಗೊತ್ತಿರಬೇಕು. ಬ್ಲಡ್ ರಿಲೇಷನ್ ಏನು ಗೊತ್ತಿರ್ಬೇಕಪ್ಪ ಅಂತಾರೆ, ಫ್ಯಾಮಿಲಿ ಟ್ರೀ ಗೊತ್ತಿರ್ಬೇಕು. ನಿಮಗೆ ಫ್ಯಾಮಿಲಿ ಟ್ರೀ ಗೊತ್ತಿತ್ತಂದ್ರೆ ಆಟೋಮೆಟಿಕ್ ನೀವು ಬಿಡಿಸ್ತೀರಿ, ಇಲ್ಲ ಅಂತಂದ್ರೆ ನೋ ಚಾನ್ಸ್ ಅಟ್ ಆಲ್. ಅದಕ್ಕಾಗಿ ಇದಕ್ಕೂ ಕ್ವಶನ್ಕ್ಕೆ ಟೈಮ್ ಭಾಳ ವೇಸ್ಟ್ ಮಾಡೋದಾಗ್ತೈತಿ. ಬಿಟ್ಟು ಮುಂದಿನ ಕ್ವಶನ್ಗೂ ಹೋಗೋದು ಬೆಟರ್. ಆದರೆ ಈಗ ನಾ ಇದನ್ನ ಬಿಡಿಸ್ತೇನೆ. ಏನೈತಿ ಅಂದ್ರೆ ಎ ಅಟ್ ಬಿ. ಪೈಲ್ ಇದನ್ನ ಅಷ್ಟ ನೋಡ್ಕೊಳ್ರಿ. ಆಟ್ ಇರ್ತಕ್ಕಂಥದ್ದು ಎಲ್ಲೈತಿ, ಇಲ್ಲೈತಿ. ಎ ಅಟ್ ಬಿ ಮೀನ್ಸ್ ಬಿ ಈಸ್ ದ ಬ್ರದರ್. ಬಿ ಈಸ್ ದ ಏನಾಗ್ಯಾನು, ಬ್ರದರ್ ಆಫ್ ಎ. ಎನ ಸಹೋದರ ಬಿ ಆಗಿದ್ದಾನ. ಅದಕ್ಕಾಗಿ ಎನ ಸಹೋದರ ಬಿ ಅಂದ್ರೆ ಎ ಇಲ್ಲಿ ಬರಿತೀನಿ, ಎನ ಸಹೋದರ ಬಿ ಇಲ್ಲಿ ಬರಿತೀನಿ. ಬಿ ಸಹೋದರ ಆಗಿರೋದ್ರಿಂದ ಇವಾಗ ಏನ್ ಹಾಕೋನು, ಚೌಕ ಹಾಕೋನು. ಗಂಡ ಜಾತಿ ತರ ಚೌಕ, ಹೆಣ್ಣು ಜಾತಿ ಇತ್ತಂದ್ರ ಅದಕ್ಕೆ ಏನ್ ಹಾಕೋನು, ವೃತ್ತ ಹಾಕೋನು ರೀ. ನೆಕ್ಸ್ಟ್ ಏನೈತಪ್ಪ ಅಂದ್ರೆ ಬಿ ಹ್ಯಾಶ್ ಶಿ. ಹ್ಯಾಶ್ ಇರುವಂಥದ್ದು ಎಲ್ಲೈತಪ್ಪ ಅಂತಂದ್ರ ಇಲ್ಲೈತಿ. ಎ ಹ್ಯಾಶ್ ಬಿ ಮೀನ್ಸ್ ಬಿ ಇಸ್ ದ ಸಿಸ್ಟರ್ ಆಫ್ ಎ. ಅಂದ್ರೆ ಎರಡನೇದ ಸಿಸ್ಟರ್ ಐತಿ, ಎದರದ ಒಂದನೇದರ್ದ. ಎರಡನೇದು ಸಿಸ್ಟರ್ ಐತಿ, ಒಂದನೇದರ್ದ. ಒಂದನೇದು ಬಿ ಇಲ್ಲೈತಿ, ಎರಡನೇದು ಯಾವ್ದೈತಿ, ಸಿ ಐತಿ. ಹಾಗಾಗಿ ಸಿ ಸಿಸ್ಟರ್ ಐತಿ, ಎರಡನೇದು ಸಿಸ್ಟರ್ ಅಂತ ಹೇಳ್ತಾರೆ. ಅದನ್ನ ಹೆಂಗೆ ಗೊತ್ತು ಮಾಡ್ಕೋದು, ಬಿ ಇಸ್ ದ ಬ್ರದರ್ ಆಫ್ ಎ. ನೆಕ್ಸ್ಟ್ ಇಲ್ಲಿ ಐತವ, ಎಲ್ಲೈತಿ ಅಂದ್ರೆ ಬಿ ಇಸ್ ದ ಸಿಸ್ಟರ್ ಆಫ್ ಎ. ಎ ಹ್ಯಾಶ್ ಬಿ ಮೀನ್ಸ್ ಬಿ ಇಸ್ ದ ಸಿಸ್ಟರ್ ಆಫ್ ಎ. ಅಂದ್ರೆ ಎರಡನೇದು ಏನಾಗೈತಿ ಅಂದ್ರೆ ಸಿಸ್ಟರ್ ಆಗೈತಿ, ಎದರದ ಒಂದನೇದ್ರದ. ಹಂಗ ಇಲ್ಲಿ ನಮಗೆ ಒಂದನೇದ ಬಿ ಐತಿ, ಎರಡನೇದ ಸಿ ಐತಿ. ಹಾಗಾಗಿ ಸಿ ಅನ್ನೋದು ಸಿಸ್ಟರ್ ಆಕೈತಿ ಅದರದ ಒಂದನೇದರದ. ಓಕೆ. ಮುಂದಿನ ಪಾಯಿಂಟ್ ಏನೈತಿ ಅಂದ್ರೆ ಸಿ ಪ್ಲಸ್ ಡಿ. ಪ್ಲಸ್ ಅಂದ್ರೆ ಏನು ಬಂದೈತಿ ಚಂದಂಗೆ ನೋಡ್ರಿ. ಎ ಪ್ಲಸ್ ಬಿ ಮೀನ್ಸ್ ಬಿ ಇಸ್ ದ ಫಾದರ್ ಆಫ್ ಎ. ಅಂದ್ರೆ ಎರಡನೇದ ಫಾದರ್ ಆಕೈತಿ, ಎರಡನೇದು ಏನಾಕೈತಿ, ಫಾದರ್ ಆಕೈತಿ. ಡಿ ಫಾದರ್ ಆಕೈತಿ, ಅದರದ ಸಿ ಇದೆ. ಸಿ ಇಲ್ಲಿ ಐತಿ, ಸಿ ದ ಫಾದರ್ ಯಾವ್ದಂದ್ರೆ ಡಿ. ಫಾದರ್ ಅಂದ್ರೆ ಈ ರೀತಿ ಚೌಕ ಹಾಕ್ಬೇಕು. ಆ ನಂತರ ಏನೈತಿ, ಡಿ ಪ್ಲಸ್ ಸಿ ಅಂದ್ರೆ ಎರಡನೇದ ಫಾದರ್ ಆಗ್ಬೇಕು, ಒಂದನೇದ ಸನ್ ಆಗ್ಬೇಕು. ಅಂದ್ರೆ ಇದರದ ಇ ಆಕೈತಿ. ಅರ್ಥ ಆಯ್ತಾ? ಹಾಗಾದ್ರೆ ಇದನ್ನ ಆರಾಮ್ಸೆ ನಾವು ನೋಡೋಣ. ಏನೈತಪ್ಪ, ದೆನ್ ಹೌ ಈಸ್ ಇ ರಿಲೇಟೆಡ್ ಟು ಎ. ಎದಿಂದ ಈ ಏನಾಕೈತಿ ಅಂತ ಕ್ವಶನ್ ಕೇಳ್ಯಾರ. ಫಾದರ್ಸ್ ಫಾದರ್, ತಂದೆಯ ತಂದೆ, ಅದ ಫಾದರ್ಸ್ ಫಾದರ್. ಹಿಂಗ ನಾವು ಬಿಡಿಸ್ಬೇಕಾಗ್ತೈತಿ. ಕನ್ನಡದಾಗ ಒಂದು ನೋಡ್ರಿ, ಎ ಪ್ಲಸ್ ಬಿ ಅಂದ್ರೆ ಬಿ ಎಂಬುವವರು ಎ ಅವರ ತಂದೆ, ಬಿ ಎಂಬುವವರು ಎ ರವರ ತಂದೆ ಅಂದ್ರೆ ಇದನ್ನ ಹೇಳಿದರು. ನೆಕ್ಸ್ಟ್ ಎ ಹ್ಯಾಶ್ ಬಿ ಅಂದ್ರೆ ಬಿ ಎಂಬುವವರು ಎ ಅವರ ಸಹೋದರಿ, ಎ ಎಂಬುವರ ಸಹೋದರ ಆಗ್ಬೇಕು. ಎ ಎಂಬುವರ ಸಹೋದರ. ಎ ಅಟ್ ಬಿ ಅಂದ್ರೆ ಬಿ ಎಂಬುವವರು ಎ ಅವರ ಸಹೋದರ. ನೆಕ್ಸ್ಟ್ ಒಂದು ವೇಳೆ ಎ ಅಟ್ ಬಿ ಹ್ಯಾಶ್ ಸಿ ಪ್ಲಸ್ ಡಿ
ಅಂದ್ರೆ ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಒಂದನೇದ ಎರಡನೇದ ಹಿಂಗೆ ರಿಲೇಷನ್ ಇಟ್ಕೊಂಡು ನೀವು ಬಿಡಿಸಿರಿ ಅಂತಂದ್ರೆ 100% ಕ್ಲಿಯರ್ ಆಗ್ತೈತಿ. ಹಾಗಾಗಿ ಫಾದರ್ಸ್ ಫಾದರ್ ಈಸ್ ತಂದೆ ಅಂದ್ರೆ ತಂದೆ ಆಗ್ತಾರ. ಈ ರೀತಿಯಾಗಿ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಬೇಕಾಗ್ತದ. ಹಿಂಗೆ ನೀವು ಏನು ಮಾಡ್ಬೇಕಾಕೈತಿ, ರೀಸನಿಂಗ್ ಆನ್ ಎನ್ ಎವರೇಜ್ ನೀವು 10 ನಿಮಿಷ ಟೈಮ್ದೊಳಗೆ 18 ಕ್ವಶನ್ ಬಿಡಿಸುವಂಥ ವ್ಯವಸ್ಥೆ ನಿಮ್ದು ಆಗ್ಬೇಕ್ರಿ. 18 ರೈಟ್ ಆಗಬೇಕು. ಹಿಂದಿ ಗ್ರಾಮರ್ ತೊಗೊಂಡ್ರೆ ಅಲ್ಲೊಂದು 15ರಿಂದ 18 ಕ್ವಶನ್ ರೈಟ್ ಮಾಡ್ಕೋಬೇಕು. ಆ್ಯಂಡ್ GK ಕ್ವಶನ್ಸ್ ರೈಟ್ ಆಗಬೇಕು. ಮ್ಯಾಥ್ಸ್ದೊಳಗೂ ಆಯ್ತಂದ್ರೆ ಒಟ್ನಲ್ಲಿ ಹೇಳ್ತೀನಿ ರೀ, ಈ SSC GD ಒಂದೇ ಎಕ್ಸಾಮಿನೇಷನ್ ಅಲ್ಲ. ನೀವು UP ಪೊಲೀಸರ ಅಥವಾ ಮತ್ತೆ SSC GD ವಾಪಸ್ ಕರೀತಾರೆ, ಅದ್ರೊಳಗಾರ ಒಟ್ಟಿನಲ್ಲಿ 2024 ಯಾವ ಕಾಲ್ಫಾರ್ಮ್ ಆಗ್ತಾವ ಅಟ್ರೊಳಗೆ 2ರಿಂದ 3 ಎಕ್ಸಾಮ್ ನಿಮಗೆ ಪಾಸ್ ಆಗ್ಬೇಕಾ ನಾ ಹೇಳುವಂಥ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ರಿ. 18 ಕ್ವಶನನ್ನು 10 ನಿಮಿಷದೊಳಗೆ ನಿಮಗೆ ಹಾಕಕ್ಕೆ ಬರಲೇಬೇಕು. ಮೆಥಮೆಟಿಕ್ಸ್ ಆನ್ ಎನ್ ಎವರೇಜ್ 20 ನಿಮಿಷದೊಳಗೆ 15 ಕ್ವಶನ್ ಆದರೂ ಹಾಕಲಿಕ್ಕೆ ನೀವು ಸ್ಟ್ರಾಟಜಿಯನ್ನು ರೆಡಿ ಮಾಡ್ಕೋಬೇಕು. ಹಿಂಗೆ ನಿಮಗೆ ಪರ್ಫೆಕ್ಟ್ ಆದಂಥ ಸ್ಟ್ರಾಟಜಿಯನ್ನು ಗ್ಲೋಬಲ್ ಎಜುಕೇಷನ್ ಅನ್ನುವಂಥ ಆ್ಯಪಿನೊಳಗೆ ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಅದು ಈಗಿನ ರೀಸೆಂಟ್ ಟ್ರೆಂಡ್ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಇವತ್ತಿನ ಲ್ಯಾಂಗ್ವೇಜ್ ಏನೈತಿ, ಅದನ್ನೆಲ್ಲ ನಿಮ್ಮ ಮುಂದೆ ತೊಗೊಂಡು ನಾನು ತಿಳ್ಸಕ್ಕೆ ಬರ್ತೀನಿ ರೀ. ಅಲ್ಲಿ ತನಕ ನೀವು ಏನು ಮಾಡಿರಿ, ಚೆಂದಂಗೆ ಅಭ್ಯಾಸ ಮಾಡಿರಿ. ಮತ್ತು ನೀವು ಮುಂದಿನ ಕ್ಲಾಸ್ನೊಳಗೆ ಭೇಟಿ ಆಗೋಣ. ನಾಳೆ ಮ್ಯಾಥಮೆಟಿಕ್ಸ್ ಕ್ಲಾಸನ್ನು ನಿಮ್ಮ ಮುಂದೆ ನಾನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ನನ್ನ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ. ಬಾಯ್.